ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ, ತಮ್ಮ ಟೈಮನ್ನು ದುಡ್ಡಿನಂತೆ ಬಳಸಿಕೊಳ್ತಾರೋ ಅವರ ಹತ್ರ ದುಡ್ಡು ನೀರಿನಂತೆ ಹರಿದು ಬರುತ್ತೆ. ಆದರೆ ಬಹಳಷ್ಟು ಜನರಿಗೆ ಈ ಸೀಕ್ರೆಟ್ ಗೊತ್ತಿಲ್ಲ. ಅದಕ್ಕಾಗಿಯೇ ಬಹಳಷ್ಟು ಜನ ತಮ್ಮ ಗೋಲ್ಡನ್ ಟೈಮನ್ನು ಫಾಲ್ತು ಸಂಗತಿಗಳಲ್ಲಿ ವೇಸ್ಟ್ ಮಾಡ್ತಾ ಇದ್ದಾರೆ. ಇವರು ತಮ್ಮ ಬಂಗಾರದಂತಹ ಲೈಫನ್ನು ತಾವೇ ತಮ್ಮ ಕೈಯಾರೆ ಹಾಳು ಮಾಡಿಕೊಳ್ತಾ ಇದ್ದಾರೆ. ಬಹಳಷ್ಟು ಜನ ನಾವು ಅಮರರಾಗಿದ್ದೇವೆ, ನಮಗೆ ಸಾವೇ ಇಲ್ಲ, ನಮ್ಮ ಹತ್ರ ಸಿಕ್ಕಾಪಟ್ಟೆ ಟೈಮ್ ಇದೆ ಅನ್ನೋ ಥರ ಸಮಯದ ಕೊಲೆ ಮಾಡ್ತಾ ಇದ್ದಾರೆ. ಇಂಥವರು ಬರೀ ಟೈಮನ್ನು ವೇಸ್ಟ್ ಮಾಡ್ತಾ ಇಲ್ಲ, ಟೈಮಿನ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಇವರು ತಮ್ಮ ಲೈಫಲ್ಲಿ ಲೂಸರ್ಗಳಾಗ್ತಾ ಇದ್ದಾರೆ, ತಮ್ಮ ಲೈಫಲ್ಲಿ ಹಿಂದೆ ಉಳಿತಾ ಇದ್ದಾರೆ, ಅನ್ಸಕ್ಸಸ್ಫುಲ್ ಆಗ್ತಾ ಇದ್ದಾರೆ, ಬಡತನದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ. ಒಂದು ವೇಳೆ ನೀವು ಕೂಡ ಸಮಯದ ಕಗ್ಗೊಲೆ ಮಾಡ್ತಾ ಇದ್ದರೆ ಇವತ್ತೇ ಈ ರೀತಿ ಮಾಡೋದನ್ನು ನಿಲ್ಲಿಸಿ. ಯಾಕಪ್ಪ ಅಂತಂದರೆ ಇವತ್ತು ನೀವು ಏನು ಮಾಡ್ತೀರಾ ಅನ್ನೋದರ ಮೇಲೆ ನಿಮ್ಮ ಫ್ಯೂಚರ್ ಡಿಸೈಡ್ ಆಗತ್ತೆ. ನೀವು ಇವತ್ತು ಸಮಯವನ್ನು ಸರಿಯಾಗಿ ಬಳಸಿಕೊಂಡ್ರೆ ಮಾತ್ರ ನಾಳೆ ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರುತ್ತೆ. ಇಲ್ಲಪ್ಪ ಅಂತಂದರೆ ಫ್ಯೂಚರ್ ಪೂರ್ತಿ ಡಾರ್ಕೇ ಇರುತ್ತೆ, ನಿಮ್ಮ ಲೈಫ್ ಸ್ಕ್ರ್ಯಾಪ್ ಆಗಿಬಿಡತ್ತೆ. ಈ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಪ್ರತಿದಿನ 24 ಗಂಟೆಗಳು ಸರ್ವಸಮನಾಗಿ ಸಿಗ್ತವೆ. ಯಾವುದೇ ಭೇದ ಭಾವವಿಲ್ಲದೆ ಎಲ್ರಿಗೂ ಕೂಡ ಪ್ರತಿದಿನ 24 ಗಂಟೆಗಳು ಸಿಕ್ಕೇ ಸಿಗ್ತವೆ. ನನಗೂ ಕೂಡ ಪ್ರತಿದಿನ 24 ಗಂಟೆಗಳು ಸಿಗ್ತವೆ, ನಿಮಗೂ ಕೂಡ 24 ಗಂಟೆಗಳು ಸಿಗ್ತವೆ. ಹುಡುಗರಿಗೆ, ಹುಡುಗಿಯರಿಗೆ, ಯುವಕರಿಗೆ, ಮುದುಕರಿಗೆ, ವಿದ್ಯಾರ್ಥಿಗಳಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ, ಬಡವರಿಗೆ, ಶ್ರೀಮಂತರಿಗೆ, ಎಲ್ರಿಗೂ ಕೂಡ ಯಾವುದೇ ಭೇದ ಭಾವವಿಲ್ಲದೆ ಪ್ರತಿದಿನ 24 ಗಂಟೆಗಳು ಸಿಗ್ತವೆ. ಆದರೆ ಎಲ್ಲರೂ ಕೂಡ ಸಕ್ಸಸ್ಫುಲ್ ಆಗಲ್ಲ, ಎಲ್ಲರೂ ಕೂಡ ಶ್ರೀಮಂತರಾಗಲ್ಲ, ಎಲ್ರಿಗೂ ಕೂಡ ನೇಮ್ ಫೇಮ್ ಸಿಗಲ್ಲ. ಯಾಕೆ ಹೀಗೆ ಅಂಥೇಳಿ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಈ ರೀತಿ ಯಾಕಾಗತ್ತಪ್ಪ ಅಂತಂದರೆ ಬಹಳಷ್ಟು ಜನರಿಗೆ ತಮ್ಮ ಸಮಯದ ಮಹತ್ವ ಗೊತ್ತಿಲ್ಲ. ಇವರು ತಮ್ಮ ಸಮಯವನ್ನು ಸರಿಯಾಗಿ ಬಳಸಿಕೊಳ್ತಾ ಇಲ್ಲ. ಅದಕ್ಕಾಗಿಯೇ ಇವರಿಗೆ ನೇಮ್ ಫೇಮ್ ಸಕ್ಸಸ್ ಸಿಗ್ತಾ ಇಲ್ಲ. ಅದಕ್ಕಾಗಿಯೇ ಇವರು ಲೂಸರ್ಗಳಾಗ್ತಾ ಇದ್ದಾರೆ. ನೀವು ನಿಮ್ಮ ಟೈಮನ್ನು ಸರಿಯಾಗಿ ಬಳಸಿಕೊಂಡ್ರೆ ಮಾತ್ರ ಮುಂದೆ ನೀವು ಒಂದು ಒಳ್ಳೆ ಹ್ಯಾಪಿ, ಹೆಲ್ದಿ, ವೆಲ್ದಿ, ರೊಮ್ಯಾಂಟಿಕ್, ಸಕ್ಸಸ್ಫುಲ್ ಲೈಫನ್ನು ಎಂಜಾಯ್ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ನೀವು ಒಂದೊಳ್ಳೆ ಲೈಫನ್ನು ಲೀಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಾನು ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡುವುದಕ್ಕಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಸ್ಟರ್ ಕ್ಲಾಸನ್ನು ಮಾಡ್ತಾ ಇರುವೆ. ಈ ಮಾಸ್ಟರ್ ಕ್ಲಾಸ್ನಲ್ಲಿ ನಾನು ನಿಮಗೆ ಮೊದಲನೇದಾಗಿ ನಾನು ಯಾರು ಅನ್ನೋದನ್ನು ಹೇಳುವೆ, ಟೈಮಿನ ಇಂಪಾರ್ಟೆನ್ಸನ್ನು ಹೇಳುವೆ, ಟೈಮ್ ಮ್ಯಾನೇಜ್ಮೆಂಟಿನ ಇಂಪಾರ್ಟೆನ್ಸನ್ನು ಕೂಡ ಹೇಳುವೆ, ಮತ್ತು ಟೈಮನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದರ ಬಗ್ಗೆ ಸರಿಯಾದ ಮಾರ್ಗದರ್ಶನವನ್ನು ಕೂಡ ಕೊಡುವೆ. ಅದಕ್ಕಾಗಿ ಈ ಮಾಸ್ಟರ್ ಕ್ಲಾಸನ್ನು ಕೊನೆಯ ತನಕ ನೋಡಿ. ಕೊನೆಯಲ್ಲಿ ನಿಮಗೆ ಬೋನಸ್ ಕೂಡ ಸಿಗತ್ತೆ. ಮೊದಲನೇದಾಗಿ ನಾನು ನಿಮಗೆ ನನ್ನ ಒಂದು ಸಣ್ಣ ಪರಿಚಯವನ್ನು ಕೊಡುವೆ. ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದ್ದೀರೋ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಿರೋ ಅವರಿಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಯಾರಿಗೆ ನನ್ನ ಬಗ್ಗೆ ಗೊತ್ತಿಲ್ವೋ ಅವರಿಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನಾನು ನನ್ನ ಪರಿಚಯವನ್ನು ಮಾಡಿಕೊಡುವೆ. ನಾನು ಕಳೆದ 8 ವರ್ಷಗಳಿಂದ ನನ್ನದೇ ಆದಂತಹ ಸ್ಟಾರ್ಟಪ್ಗಳನ್ನು ಮಾಡ್ತಾ ಇರುವೆ. ನಾನು ರೋರಿಂಗ್ ಕ್ರಿಯೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಸ್ಟಾರ್ಟಪ್ನ ಫೌಂಡರ್ ಆ್ಯಂಡ್ CEO ಆಗಿರುವೆ. ಇದರ ಜೊತೆಗೆ ನಾನೊಂದು ಟೂರಿಸಮ್ ಸ್ಟಾರ್ಟಪ್ಪನ್ನು ಕೂಡ ಮಾಡ್ತಾ ಇರುವೆ, ನ್ಯೂಸ್ ಟೆಕ್ ಸ್ಟಾರ್ಟಪ್ಪನ್ನು ಕೂಡ ಮಾಡ್ತಾ ಇರುವೆ. ರೋರಿಂಗ್ ಇಂಡಿಯಾ, ರೋರಿಂಗ್ ನ್ಯೂಸ್ ಸ್ಟಾರ್ಟಪ್ಗಳಲ್ಲಿ ನಾನು ಡೈರೆಕ್ಟರಾಗಿ ಕೂಡ ಕೆಲಸ ಮಾಡ್ತಾ ಇರುವೆ. ನಾನೋರ್ವ ಆಂಟ್ರಪ್ರಿನರ್ ಆಗಿರುವೆ, ಟ್ರಾವೆಲ್ ಫಿಲ್ಮ್ ಮೇಕರ್ ಆಗಿರುವೆ, ಬಿಸ್ನೆಸ್ ಮೆಂಟರ್ ಆಗಿರುವೆ. ನೀವು ನನ್ನ ಚಾನಲ್ನಲ್ಲಿ ನನ್ನ ಹಳೆಯ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾರು, ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು. ಸೊ ನನ್ನ ಪರಿಚಯ ಇಷ್ಟೇ ಇದೆ. ಸೊ ನನ್ನ ಬಗ್ಗೆ ಜಾಸ್ತಿ ಹೇಳಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಈಗ ನಾವು ಎಲ್ಲದಕ್ಕಿಂತ ಮೊದಲು ಸಮಯದ ಮಹತ್ವ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಇಂಪಾರ್ಟೆನ್ಸ್ ಆಫ್ ಟೈಮ್. ಎಲ್ಲಿ ತನಕ ನಮಗೆ ಸಮಯದ ಮಹತ್ವ ಸರಿಯಾಗಿ ಅರ್ಥ ಆಗಲ್ವೋ ಅಲ್ಲಿ ತನಕ ನಾವು ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳೋಕೆ ಮುಂದೇನೆ ಬರಲ್ಲ. ನಮಗೆ ಎಲ್ಲಿ ತನಕ ದುಡ್ಡಿನ ಮಹತ್ವ ತಿಳಿಯಲ್ವೋ ಅಲ್ಲಿ ತನಕ ನಮಗೆ ದುಡ್ಡು ಗಳಿಸ್ಬೇಕು, ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಕಲ್ಪನೆನೇ ಬರಲ್ಲ. ಎಲ್ಲಿ ತನಕ ನಮಗೆ ಲೈಫ್ ಪಾರ್ಟ್ನರ್ನ ವ್ಯಾಲ್ಯೂ ಗೊತ್ತಿರಲ್ವೋ ಅಲ್ಲಿ ತನಕ ನಾವು ಲೈಫ್ ಪಾರ್ಟ್ನರ್ಗೆ ರೆಸ್ಪೆಕ್ಟೇ ಕೊಡಲ್ಲ. ಎಲ್ಲಿ ತನಕ ನಾವು ತಂದೆ ತಾಯಿಗಳಾಗಲ್ವೋ ಅಲ್ಲಿ ತನಕ ನಮಗೆ ತಂದೆ ತಾಯಿಗಳ ಕಷ್ಟನೇ ಗೊತ್ತಾಗಲ್ಲ. ಇದು ಕೂಡ ಅದೇ ರೀತಿ ಇದೆ. ನೀವು ನಿಮ್ಮ ಟೈಮನ್ನು ಸರಿಯಾಗಿ ಬಳಸಿಕೊಳ್ಬೇಕಪ್ಪ ಅಂತಂದರೆ ಮೊದಲು ನಿಮಗೆ ಸಮಯದ ಮಹತ್ವ ಚೆನ್ನಾಗಿ ಅರ್ಥ ಆಗಬೇಕು.
ಸಮಯದ ಮಹತ್ವ ಇಂತಿದೆ, ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಂಬರ್ 1, ಟೈಮ್ ಈಸ್ ಮೋರ್ ದ್ಯಾನ್ ಮನಿ. ಬಹಳಷ್ಟು ಜನ ಟೈಮ್ ಈಸ್ ಮನಿ ಅಂತಾರೆ, ಆದರೆ ನನ್ನ ಪ್ರಕಾರ ಟೈಮ್ ಈಸ್ ಮೋರ್ ದ್ಯಾನ್ ಮನಿ ಅಂತ ನಾನು ಹೇಳುವೆ. ಸಮಯ ಅನ್ನೋದು ದುಡ್ಡಿಗಿಂತಲೂ ಕಾಸ್ಟ್ಲಿ ಆಗಿರುವ ವಸ್ತುವಾಗಿದೆ. ಸಮಯ ಅನ್ನೋದು ದುಡ್ಡಿಗಿಂತಲೂ ದೊಡ್ಡದಾಗಿರುವ ವಸ್ತುವಾಗಿದೆ ಅಂಥೇಳಿ ನಾನು ಹೇಳುವೆ. ನೀವು ನಿಮ್ಮ ಲೈಫಲ್ಲಿ ಎಷ್ಟು ಬೇಕಷ್ಟು ದುಡ್ಡನ್ನು ಸಂಪಾದನೆ ಮಾಡ್ಬೋದು, ಲಿಮಿಟೇ ಇಲ್ಲ. ಆದರೆ ನಿಮಗೆ ಸಮಯವನ್ನು ಸಂಪಾದನೆ ಮಾಡೋಕ್ಕಾಗಲ್ಲ. ಒಂದು ವೇಳೆ ನೀವು ನಿಮ್ಮ ಹತ್ರ ಇರುವ ದುಡ್ಡನ್ನು ಸಂಪತ್ತನ್ನು ಕಳ್ಕೊಂಡ್ರೆ ಮತ್ತೆ ಅದನ್ನು ಸಂಪಾದಿಸಬಹುದು. ಆದರೆ ಒಂದು ವೇಳೆ ನೀವು ಸಮಯವನ್ನು ಕಳ್ಕೊಂಡ್ರೆ ಅದನ್ನು ಪುನಃ ಸಂಪಾದಿಸೋಕೆ ನಿಮ್ಮ ಕೈಯಿಂದ ಆಗಲ್ಲ. ನೀವು ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಸಂಪಾದನೆ ಮಾಡಿಬಿಟ್ಟು ನಿಮ್ಮ ಕಷ್ಟ ಕಾಲಕ್ಕೆ ಬರುತ್ತೆ ಅಂಥೇಳಿ ಅದನ್ನು ಬ್ಯಾಂಕಲ್ಲಿ ಸೇವ್ ಮಾಡಿಡಬಹುದು. ಆದರೆ ನಿಮಗೆ ಟೈಮನ್ನು ಎಲ್ಲೂ ಕೂಡ ಸೇವ್ ಮಾಡಿ ಇಡಕ್ಕೆ ಬರಲ್ಲ. ಎಷ್ಟು ಬೇಕೋ ಅಷ್ಟು ದುಡ್ಡು ಸಂಪಾದನೆ ಮಾಡಬಹುದು, ಅದನ್ನು ಸೇವ್ ಮಾಡಿಡಬಹುದು, ಕಳ್ಕೊಂಡ್ರೆ ಮತ್ತೆ ಗಳಿಸ್ಬೋದು. ಆದರೆ ಟೈಮಿನ ವಿಚಾರದಲ್ಲಿ ಇದ್ಯಾವುದೂ ಕೂಡ ಸಾಧ್ಯವಿಲ್ಲ. ಅದಕ್ಕಾಗಿ ಟೈಮ್ ಅನ್ನೋದು ದುಡ್ಡಿಗಿಂತಲೂ ಬೆಲೆ ಬಾಳುವ ಸಂಗತಿಯಾಗಿದೆ. ನಾವು ಈ ಟೈಮನ್ನು ದುಡ್ಡಿನಂತೆಯೇ ಖರ್ಚು ಮಾಡಬೇಕು. ನಂಬರ್ 2, ಟೈಮ್ ಫ್ರೀಡಮ್ ಈಸ್ ದ ಗ್ರೇಟೆಸ್ಟ್ ಫ್ರೀಡಮ್. ಒಂದು ವೇಳೆ ನಿಮ್ಮ ಹತ್ರ ಟೈಮ್ ಫ್ರೀಡಮ್ ಇದ್ದರೆ ನೀವು ತುಂಬಾ ಅದೃಷ್ಟಶಾಲಿ ವ್ಯಕ್ತಿ ಅಂದಂಗೆ. ಸದ್ಯಕ್ಕೆ ಯಾರ ಹತ್ರನೂ ಕೂಡ ಟೈಮ್ ಇಲ್ಲ. ಬೇರೆಯವರಿಗಾಗಿ ಬಿಡಿ ಮಾರಾಯರೆ, ಜನರಿಗೆ ಸ್ವತಃ ತಮಗಾಗಿಯೂ ಕೂಡ ಟೈಮ್ ಇಲ್ಲ. ಜನರಿಗೆ ತಮ್ಮ ಪ್ಯಾಷನನ್ನು ಫಾಲೋ ಮಾಡೋದಕ್ಕೆ, ತಮ್ಮ ಇಷ್ಟದ ಕೆಲಸಗಳನ್ನು ಮಾಡೋದಕ್ಕೆ, ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ, ಎಕ್ಸರ್ಸೈಸ್ ಮಾಡೋದಕ್ಕೆ, ಬುಕ್ ರೀಡಿಂಗ್ ಮಾಡೋದಕ್ಕೆ, ಅಷ್ಟೇ ಯಾಕೆ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಆಟ ಆಡೋಕ್ಕೂ ಕೂಡ ಟೈಮ್ ಇಲ್ಲ. ಒಂದು ವೇಳೆ ನಿಮಗೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡೋಕ್ಕೆ ಸಾಕಷ್ಟು ಸಮಯ ಇದೆ ಅಂತಂದರೆ, ನೀವು ಇಷ್ಟಪಟ್ಟಿದ್ದನ್ನು ಮಾಡೋಕ್ಕೆ ನಿಮ್ಮ ಹತ್ರ ಸಮಯ ಇದೆ ಅಂತಂದರೆ ನೀವು ತುಂಬಾ ಲಕ್ಕಿ ಅಂದಂಗೆ. ನೀವು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂದಂಗೆ. ಯಾಕಪ್ಪ ಅಂತಂದರೆ ಟೈಮ್ ಫ್ರೀಡಮ್ ಅನ್ನೋದು ಟ್ರೂ ವೆಲ್ತ್ ಆಗಿದೆ. ನಿಮ್ಮ ಹತ್ರ ನಿಮಗಿಷ್ಟ ಇರುವ ಎಲ್ಲ ಕೆಲಸಗಳನ್ನು ಮಾಡೋಕ್ಕೆ ಟೈಮ್ ಫ್ರೀಡಮ್ ಇದ್ದರೆ ನೀವೇ ಜಗತ್ತಿನ ಶ್ರೀಮಂತ ವ್ಯಕ್ತಿ ಅಂದಂಗೆ. ಭಾಳಷ್ಟು ಜನರ ಹತ್ರ ದುಡ್ಡಿರುತ್ತೆ, ಟೈಮ್ ಇರಲ್ಲ. ಇನ್ನು ಯಾರ ಹತ್ರ ಟೈಮ್ ಇರುತ್ತೋ ಅವ್ರ ಹತ್ರ ದುಡ್ಡಿರಲ್ಲ. ಆದರೆ ನೀವು ನಿಮ್ಮ ಲೈಫಲ್ಲಿ ಟೈಮ್ ಫ್ರೀಡಮನ್ನು ಮತ್ತು ಫೈನಾನ್ಷಿಯಲ್ ಫ್ರೀಡಮನ್ನು ಎರಡನ್ನು ಅಚೀವ್ ಮಾಡಿಬಿಟ್ರೆ ನೀವೇ ಗ್ರೇಟ್ ಅಂದಂಗೆ, ನೀವು ತುಂಬಾ ಲಕ್ಕಿ ಅಂದಂಗೆ. ಅದಕ್ಕಾಗಿ ನೀವು ಟೈಮ್ ಫ್ರೀಡಮನ್ನು ಅಚೀವ್ ಮಾಡುವುದಕ್ಕಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಶುರು ಮಾಡಿ. ನಂಬರ್ 3, ಟೈಮ್ ವೇಟ್ ಫಾರ್ ನನ್. ಈ ಸಮಯ ಅನ್ನೋದು ಯಾರಿಗೋಸ್ಕರ ಕೂಡ ಕಾಯಲ್ಲ. ಸಮಯ ತನ್ನ ಪಾಡಿಗೆ ತಾನು ಟಿಕ್ 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 ಅಂಥೇಳಿ ಓಡ್ತಾನೆ ಇರುತ್ತೆ. ಯಾರಿಗೋಸ್ಕರವೂ ಕೂಡ ಟೈಮ್ ನಿಲ್ಲಲ್ಲ, ಕೇರ್ ಮಾಡಲ್ಲ, ತನ್ನ ಪಾಡಿಗೆ ತಾನು ಓಡ್ತಾ ಇರುತ್ತೆ. ಯಾರಿಗೂ ಕೂಡ ಸಮಯವನ್ನು ಕ್ರಿಯೇಟ್ ಮಾಡೋಕ್ಕೂ ಕೂಡ ಆಗಲ್ಲ, ಕಂಟ್ರೋಲ್ ಮಾಡೋಕ್ಕೂ ಕೂಡ ಆಗಲ್ಲ, ಡೆಸ್ಟ್ರಾಯ್ ಮಾಡೋಕ್ಕೂ ಕೂಡ ಆಗಲ್ಲ. ಯಾರಿಗೂ ಕೂಡ ಸಮಯವನ್ನು ನಿಲ್ಲಿಸುವ ತಾಕತ್ತಿಲ್ಲ. ನಾವು ಈ ಸಮಯವನ್ನು ಬೇರೆ ವಸ್ತುಗಳಂತೆ ಪಾತ್ರೆಗಳಲ್ಲಿ ಹಾಕಿ ಸಂಗ್ರಹಣೆ ಮಾಡಿಡೋಕ್ಕೂ ಕೂಡ ಸಾಧ್ಯವಿಲ್ಲ. ಸಮಯ ಅಂತೂ ಯಾರ ಕೈಗೂ ಸಿಗಲ್ಲ, ಅದು ತನ್ನ ಪಾಡಿಗೆ ತಾನು ಹೋಗ್ತಾ ಇರುತ್ತೆ, ನಿಲ್ಲಲ್ಲ. ಸಮಯದ ಫಂಡ ತುಂಬಾ ಸಿಂಪಲ್ ಆಗಿದೆ. ಯೂಸ್ ಮೀ ಆರ್ ಲೂಸ್ ಮೀ. ನಮಗೆ ನಮ್ಮ ಲೈಫಲ್ಲಿ ಮುಂದೆ ಹೋಗೋದಿದೆ ಅಂತಂದರೆ ನಾವು ನಮ್ಮ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ನಾವು ನಮ್ಮ ಸಮಯವನ್ನು ಬಳಸಿಕೊಳ್ಳದಿದ್ದರೆ ಬೇರೆಯವರು ನಮ್ಮ ಸಮಯವನ್ನು ಬಳಸ್ಕೊತಾರೆ, ಅವ್ರು ಮುಂದೆ ಹೋಗ್ತಾರೆ, ನಾವು ಹಾಳಾಗ್ತೀವಿ. ಸೊ ಅದಕ್ಕಾಗಿ ನಾವು ಪ್ರತಿಯೊಂದು ಕ್ಷಣವನ್ನು ಸರಿಯಾಗಿ ಬಳಸಿಕೊಳ್ಬೇಕು. ನಂಬರ್ 4, ಟೈಮ್ ನೆವರ್ ಕಮ್ಸ್ ಬ್ಯಾಕ್. ಟೈಮ್ ಈಸ್ ಇರ್ರಿವರ್ಸಿಬಲ್. ಈ ಟೈಮ್ ಅನ್ನೋದು ಇರ್ರಿವರ್ಸಿಬಲ್ ಆಗಿದೆ. ಒಂದು ಸರ್ತಿ ಸಮಯ ಕಳೆದು ಹೋಯ್ತಪ್ಪ ಅಂತಂದರೆ ಅದು ಮುಗೀತು. ಕಾಲ ಹಿಂಗೆ ರಪ್ ಅಂತೇಳಿ ಮಿಂಚು ಹೋಯ್ತಂದರೆ ಮುಗೀತು, ಅದು ಮತ್ತೆ ಮರಳಿ ವಾಪಸ್ ಬರಲ್ಲ. ನಾವು ಕಳ್ಕೊಂಡಿರುವ ದುಡ್ಡನ್ನು, ಸಂಬಂಧಗಳನ್ನು, ಸಂಪತ್ತನ್ನು ಮತ್ತೆ ಸಂಪಾದಿಸಬಹುದು. ಆದರೆ ಒಂದು ಸರ್ತಿ ನಾವು ಸಮಯವನ್ನು ಕಳ್ಕೊಂಡ್ರೆ ಇದನ್ನು ಮತ್ತೆ ಸಂಪಾದಿಸೋಕ್ಕೆ ಸಾಧ್ಯವೇ ಇಲ್ಲ. ಕಳೆದು ಹೋದ ಹೊತ್ತು ಮತ್ತೆ ವಾಪಸ್ ಬರೋದೇ ಇಲ್ಲ. ಈ ಟೈಮ್ ಅನ್ನೋದು ಒಂಥರ ಸಾವಿದ್ದಂಗೆ. ಹೇಗೆ ಸತ್ತ ವ್ಯಕ್ತಿ ಮತ್ತೆ ಜೀವಂತವಾಗಿ ಬರೋಕ್ಕೆ ಸಾಧ್ಯ ಇಲ್ವೋ, ಅದೇ ರೀತಿ ಕಳೆದು ಹೋದ ಸಮಯ ಮತ್ತೆ ವಾಪಸ್ ಬರಲ್ಲ. ಅದಕ್ಕಾಗಿ ನಾವು ಪ್ರತಿಯೊಂದು ಕ್ಷಣವನ್ನು ಸರಿಯಾಗಿ ಯೋಚನೆ ಮಾಡಿ ನಮ್ಮ ಸಕ್ಸಸ್ಗಾಗಿ ಬಳಸಿಕೊಳ್ಬೇಕು. ಒಂದು ಸರ್ತಿ ಸಮಯವನ್ನು ನಾವು ಕೈ ಚೆಲ್ಲಿಬಿಟ್ರೆ ಅದು ಮತ್ತೆ ಮರಳಿ ಬರಲ್ಲ. ಅದಕ್ಕಾಗಿ ನಾವು ಕೇರ್ಫುಲ್ಲಾಗಿ ನಮ್ಮ ಸಮಯವನ್ನು ಬಳಸ್ಕೋಬೇಕು. ನಂಬರ್ 5, ಟೈಮ್ ಈಸ್ ಪ್ರೀಸಿಯಸ್ ಆ್ಯಂಡ್ ಪ್ರೈಸ್ಲೆಸ್. ಈ ಸಮಯ ತುಂಬಾ ಪ್ರೀಸಿಯಸ್ ಆಗಿದೆ ಮತ್ತು ಪ್ರೈಸ್ಲೆಸ್ ಆಗಿದೆ.
ಜಗತ್ತಿನಲ್ಲಿರುವ ಅತ್ಯಂತ ಬೆಲೆ ಬಾಳುವ ವಸ್ತು ಯಾವುದಾದ್ರೂ ಇದ್ದರೆ ಅದು ಟೈಮ್ ಅಂಥೇಳಿ ಕಣ್ಮುಚ್ಚಿ ಹೇಳಬಹುದು. ಟೈಮಿಗಿಂತಲೂ ಕಾಸ್ಟ್ಲಿ ಆಗಿರುವ ವಸ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದೇ ಇಲ್ಲ. ಟೈಮೇ ಕಾಸ್ಟ್ಲಿಯೆಸ್ಟ್ ಆಗಿರುವ ವಸ್ತುವಾಗಿದೆ. ಅದಕ್ಕಾಗಿ ನೀವು ಪ್ರತಿಯೊಂದು ಸೆಕೆಂಡನ್ನು ಪರ್ಪಸ್ಲಿ ಬಳಸಿಕೊಳ್ಳಬೇಕು, ಪಾಸಿಟಿವ್ಲಿ ಬಳಸಿಕೊಳ್ಳಬೇಕು. ಯಾರು ತಮ್ಮ ಟೈಮನ್ನು ಪಾಸಿಟಿವ್ಲಿ ಬಳಸಿಕೊಳ್ತಾರೋ ಅವರ ಗೋಲ್ಸ್ಗಳು ಮಾತ್ರ ಅಚೀವ್ ಆಗ್ತವೆ. ಅವರಿಗೆ ಮಾತ್ರ ತಾವು ಬಯಸಿದ್ದೆಲ್ಲವೂ ಕೂಡ ಸಿಗತ್ತೆ. ನಮ್ಮ ಲೈಫು ಶಾರ್ಟ್ ಆಗಿಲ್ಲ ಅನ್ನೋದನ್ನು ನಾನು ಒಪ್ಪಿಕೊಳ್ಳುವೆ. ಆದರೆ ನಮ್ಮ ಲೈಫು ಅನ್ಪ್ರೆಡಿಕ್ಟೇಬಲ್ ಆಗಿದೆ. ಯಾವಾಗ ನಮ್ಮ ಲೈಫಲ್ಲಿ ಏನಾಗತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ನೆಕ್ಸ್ಟ್ ಸೆಕೆಂಡ್ ನಾವು ಇರ್ತೀವೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಜೀವನ ಇನ್ನೂ ಎಷ್ಟಿದೆ ಅನ್ನೋದನ್ನು ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ. ಅದಕ್ಕಾಗಿ ನಾವು ಪ್ರತಿಯೊಂದು ಕ್ಷಣವನ್ನು ಕೊನೆಯ ಕ್ಷಣ ಎಂಬಂತೆ ಬದುಕಬೇಕು ಮತ್ತು ಪ್ರತಿಯೊಂದು ಕ್ಷಣವನ್ನು ಕೂಡ ನಮ್ಮ ಸಕ್ಸಸ್ಗಾಗಿ ಸರಿಯಾಗಿ ಬಳಸಿಕೊಳ್ಬೇಕು. ನಂಬರ್ 6, ಯು ಕ್ಯಾನ್ ಚಾರ್ಜ್ ಮನಿ ಫಾರ್ ಯುವರ್ ಟೈಮ್. ಈ ಜಗತ್ತಿನಲ್ಲಿ ಎಲ್ಲರೂ ಏನು ಅಂದ್ಕೊಂಡಿದ್ದಾರಪ್ಪ ಅಂತಂದರೆ ಟೈಮ್ ಪುಕ್ಸಟಿಯಾಗಿ ಸಿಗ್ತಾ ಇದೆ, ಅದಕ್ಕಾಗಿ ವೇಸ್ಟ್ ಮಾಡೋಣ, ಈ ಒಂದು ಮೈಂಡ್ಸೆಟ್ನಲ್ಲಿದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಟೈಮ್ ನಿಮಗೆ ಪುಕ್ಸಟಿಯಾಗಿ ಸಿಗ್ತಾ ಇಲ್ಲ. ನೀವು ಸಂಡೇ ಎಂಜಾಯ್ಮೆಂಟ್ ಮಾಡಬೇಕಂತಂದರೆ ಮಂಡೇ ಟು ಸ್ಯಾಟರ್ಡೆ 9 to 5 ಕತ್ತೆ ಥರ ಕೆಲಸ ಮಾಡಬೇಕಾಗತ್ತೆ. ನೀವು ಸಂಡೇ ಫ್ರೀ ಟೈಮನ್ನು ಎಂಜಾಯ್ ಮಾಡುವುದಕ್ಕಾಗಿ ಮಂಡೇ ಟು ಸ್ಯಾಟರ್ಡೆ ಕೆಲಸ ಮಾಡ್ತಾ ಇದ್ದೀರಾ. ಟೈಮ್ ನಿಮಗೆ ಪುಕ್ಸಟಿಯಾಗಿ ಸಿಗ್ತಾ ಇಲ್ಲ. ಟೈಮಿಗೂ ಕೂಡ ಒಂದು ಬೆಲೆ ಇದೆ. ಯಾರು ತಮ್ಮ ಟೈಮನ್ನು ದುಡ್ಡಿನಂತೆ ಖರ್ಚು ಮಾಡ್ತಾರೋ ಅವ್ರ ಹತ್ರ ದುಡ್ಡು ನೀರಿನಂತೆ ಹರಿದು ಬರುತ್ತೆ ಅನ್ನೋದನ್ನು ಈ ಮಾಸ್ಟರ್ ಕ್ಲಾಸಿನ ಆರಂಭದಲ್ಲೇ ನಾನು ನಿಮಗೆ ಹೇಳಿದ್ದೆ. ಇದಕ್ಕೆ ಉದಾಹರಣೆ ಕೊಡಬೇಕಪ್ಪ ಅಂತಂದರೆ ಡಾಕ್ಟರ್ಸ್ಗಳನ್ನು ನೋಡಿ, ಕನ್ಸಲ್ಟೆಂಟ್ಗಳನ್ನು ನೋಡಿ, ಅಡ್ವೊಕೇಟ್ಗಳನ್ನು ನೋಡಿ, ಬಿಸ್ನೆಸ್ ಮೆಂಟರ್ಗಳನ್ನು, ಕೋಚ್ಗಳನ್ನು ನೋಡಿ. ಇವರೆಲ್ಲರೂ ಕೂಡ ತಮ್ಮ ಟೈಮಿಗೇನೆ ಚಾರ್ಜ್ ಮಾಡ್ತಾ ಇದ್ದಾರೆ. ನೀವು ಕೂಡ ಈ ರೀತಿ ಚಾರ್ಜ್ ಮಾಡ್ಬೋದು. ಟೈಮನ್ನು ಯಾರೂ ಕೂಡ ಮಾರೋಕ್ಕಾಗಲ್ಲ, ಯಾರೂ ಕೂಡ ಖರೀದಿ ಮಾಡೋಕ್ಕೂ ಕೂಡ ಆಗಲ್ಲ. ಆದರೆ ನೀವು ನಿಮ್ಮ ಟೈಮಿಗೆ ಚಾರ್ಜ್ ಮಾಡ್ಬೋದು. ಇವರೆಲ್ಲರೂ ಕೂಡ ತಮ್ಮ ಟೈಮಿಗೇನೆ ಚಾರ್ಜ್ ಮಾಡ್ತಾ ಇದ್ದಾರೆ. ಈಗ ನೀವು ಹುಷಾರು ತಪ್ಪಿದಾಗ ಡಾಕ್ಟರ್ ಹತ್ರ ಹೋಗಿರ್ತೀರ. ನೀವು ಆಸ್ಪತ್ರೆ ಒಳಗಡೆ ಕಾಲಿಡ್ತಾ ಇದ್ದಂತೆ 2,000 OPD ಬಿಲ್ ಮಾಡಿಬಿಡ್ತಾರೆ. ಕೊನೆಗೆ ಡಾಕ್ಟ್ರ್ ಎಷ್ಟು ನೋಡ್ತಾರೆ ನಿಮ್ಮನ್ನು? ಅರ್ಧ ನಿಮಿಷದಿಂದ 1 ನಿಮಿಷ, ಮ್ಯಾಕ್ಸಿಮಮ್ 2 ನಿಮಿಷ ನೋಡ್ತಾರೆ ಅಷ್ಟೇ. ನೀವು ಹೊರಗಡೆ ಬಂದು ಬೈತಾ ಇರ್ತೀರ, ಏನು ಡಾಕ್ಟ್ರಪ್ಪ 2 ನಿಮಿಷನೂ ನೋಡಿಲ್ಲ, 2,000 ಕೆತ್ಕೊಂಡ್ಬಿಟ್ಟ ಅಂಥೇಳಿ. ಸೊ ಇದರಲ್ಲಿ ಏನು ತಪ್ಪಿಲ್ಲ, ಡಾಕ್ಟ್ರ್ ಅವರ ಸಮಯಕ್ಕೆ ಚಾರ್ಜ್ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಕಾಲೇಜ್ನಲ್ಲಿ ಎಂಜಾಯ್ ಮಾಡುವಾಗ ಡಾಕ್ಟರ್ಸ್ಗಳು ಪಾಪ 6 ವರ್ಷ 7 ವರ್ಷ ಹಗಲು ರಾತ್ರಿ ಓದಿದ್ದಾರೆ, ಸ್ಪೆಷಲೈಸ್ಡ್ ನಾಲೆಜನ್ನು ಬೆಳೆಸಿಕೊಂಡಿದ್ದಾರೆ. ಅದಕ್ಕಾಗಿಯೇ ಈಗ ಅವರ ಹತ್ರ ದುಡ್ಡು ನೀರಿನಂತೆ ಹರಿದು ಬರ್ತಾ ಇದೆ. ಸೊ ಅವರು ಕಾಲೇಜ್ನಲ್ಲಿರುವಾಗ ತಮ್ಮ ಟೈಮನ್ನು ದುಡ್ಡಿನಂತೆ ಬಳಸ್ಕೊಂಡಿದ್ದಾರೆ. ಅದಕ್ಕಾಗಿ ದುಡ್ಡು ಈಗ ಅವರ ಹತ್ರ ನೀರಿನಂತೆ ಹರಿದು ಹೋಗ್ತಾ ಇದೆ. ನೀವು ಡಾಕ್ಟ್ರಿಗೇನು 2,000 ಕೊಡ್ತಾ ಇದ್ದೀರಲ್ಲ, ದಟ್ ಈಸ್ ನಾಟ್ OPD ಚಾರ್ಜ್. OPD ಚಾರ್ಜ್ ಅಲ್ಲ ಅದು ಡಾಕ್ಟರ್ನ ಸಮಯದ ಚಾರ್ಜ್ ಆಗಿದೆ. ಎಲ್ಲರೂ ಕೂಡ ಅವರವರ ಟ್ಯಾಲೆಂಟ್ಗೆ ತಕ್ಕಂತೆ, ನಾಲೆಜ್ಗೆ ತಕ್ಕಂತೆ ಚಾರ್ಜ್ ಮಾಡ್ತಾ ಇದ್ದಾರೆ. ನೀವು ಕೂಡ ಚಾರ್ಜ್ ಮಾಡ್ಬೋದು. ನೀವು ಕೂಡ ನಿಮ್ಮ ಸಮಯಕ್ಕೆ ಚಾರ್ಜ್ ಮಾಡಬೇಕಪ್ಪ ಅಂತಂದರೆ ಮೊದಲು ಟೈಮ್ ಫ್ರೀ ಆಗಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಟೈಮನ್ನು ಸರಿಯಾಗಿ ಬಳಸಿಕೊಂಡ್ಬಿಟ್ಟು ಸ್ಪೆಷಲೈಸ್ಡ್ ನಾಲೆಜ್ ಗೇನ್ ಮಾಡಿ, ಸ್ಕಿಲ್ಗಳನ್ನು ಬೆಳೆಸಿ. ಅದಾದ ನಂತರ ನೀವು ಕೂಡ ನಿಮ್ಮ ಟೈಮಿಗೆ ಚಾರ್ಜ್ ಮಾಡೋಕ್ಕೆ ಶುರು ಮಾಡಿ. ಮೋರ್ ಟೈಮ್, ಮೋರ್ ಚಾರ್ಜ್, ಮೋರ್ ಮನಿ, ಇದನ್ನು ಅರ್ಥ ಮಾಡ್ಕೊಳ್ಳಿ. ನಂಬರ್ 7, ಟೈಮ್ ಹ್ಯಾಸ್ ಆನ್ ಇಂಪ್ಯಾಕ್ಟ್ ಆನ್ ಎವ್ರಿ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್. ಈ ಸಮಯ ಅನ್ನೋದು ನಿಮ್ಮ ಜೀವನದ ಪ್ರತಿಯೊಂದು ಆಸ್ಪೆಕ್ಟ್ನ ಮೇಲೂ ಕೂಡ ತನ್ನ ಪ್ರಭಾವವನ್ನು ಬೀರುತ್ತೆ. ನೀವು ನಿಮ್ಮ ಲೈಫಲ್ಲಿ ಏನೇ ಮಾಡಿ ಅದರ ಮೇಲೆ ಸಮಯದ ಪ್ರಭಾವ ಇದ್ದೇ ಇರುತ್ತೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಈ ಸಮಯ ನಿಮ್ಮ ಹೆಲ್ತ್ನ ಮೇಲೆ ಪ್ರಭಾವ ಬೀರುತ್ತೆ, ನಿಮ್ಮ ವೆಲ್ತ್ನ ಮೇಲೆ ಪ್ರಭಾವ ಬೀರುತ್ತೆ, ನಿಮ್ಮ ಫಿಟ್ನೆಸ್ನ ಮೇಲೆ ಪ್ರಭಾವ ಬೀರುತ್ತೆ, ನಿಮ್ಮ ಹ್ಯಾಪಿನೆಸ್ನ ಮೇಲೆ ಪ್ರಭಾವ ಬೀರುತ್ತೆ, ನಿಮ್ಮ ಎಲ್ಲ ರಿಲೇಷನ್ಶಿಪ್ಗಳ ಮೇಲೆ ಪ್ರಭಾವ ಬೀರುತ್ತೆ, ನಿಮ್ಮ ನಾಲೆಜ್ ಆಗಿರಬಹುದು, ಸ್ಕಿಲ್ಸ್ ಆಗಿರಬಹುದು, ಟ್ಯಾಲೆಂಟ್ ಆಗಿರಬಹುದು, ಎಜುಕೇಷನ್ ಆಗಿರಬಹುದು, ಇದರ ಮೇಲೆ ಪ್ರಭಾವ ಬೀರುತ್ತೆ, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ನ ಮೇಲೆ ಪ್ರಭಾವ ಬೀರುತ್ತೆ, ನಿಮ್ಮ ಮೂಡ್ನ ಮೇಲೂ ಕೂಡ ಟೈಮ್ ಪ್ರಭಾವ ಬೀರುತ್ತೆ. ನಿಮ್ಮ ಪರ್ಸ್ನಲ್ ಲೈಫು, ಪ್ರೊಫೆಷ್ನಲ್ ಲೈಫು, ಸಕ್ಸಸ್ಸು, ಫೇಲ್ಯೂರು, A to Z ಸಂಗತಿಗಳ ಮೇಲೆ ಟೈಮ್ ತನ್ನ ಪ್ರಭಾವವನ್ನು ಬೀರುತ್ತೆ. ಅದಕ್ಕಾಗಿ ಪ್ರತಿಯೊಂದು ಸೆಕೆಂಡನ್ನು ನೀವು ಕಾನ್ಸಿಯಸ್ ಆಗಿ ಬಳಸಿಕೊಳ್ಬೇಕು. ನಂಬರ್ 8, ರೆಸ್ಪೆಕ್ಟ್ ದ ಟೈಮ್ ಇಫ್ ಯು ವಾಂಟ್ ದ ರೆಸ್ಪೆಕ್ಟ್.
ಒಂದು ವೇಳೆ ನಿಮಗೆ ಗೌರವ ಬೇಕು ಅನ್ನೋದು ನಿಮ್ಮ ಡಿಮ್ಯಾಂಡ್ ಆಗಿತ್ತಪ್ಪ ಅಂತಂದರೆ ಮೊದಲು ನೀವು ಸಮಯಕ್ಕೆ ಗೌರವ ಕೊಡೋದನ್ನು ಕಲಿತುಕೊಳ್ಳಿ. ನೀವು ಸಮಯವನ್ನು ಗೌರವಿಸಿದರೆ ಮಾತ್ರ ನಿಮಗೆ ಗೌರವ ಸಿಗತ್ತೆ. ನೀವು ಎಲ್ಲಿ ತನಕ ಟೈಮಿಗೆ ಬೆಲೆ ಕೊಡಲ್ವೋ ಅಲ್ಲಿ ತನಕ ನಿಮಗೂ ಕೂಡ ಬೆಲೆ ಬರಲ್ಲ. ಅದಕ್ಕಾಗಿ ಸಮಯಕ್ಕೆ ಗೌರವ ಕೊಡೋಕ್ಕೆ ಇವತ್ತಿನಿಂದಲೇ ಶುರು ಮಾಡಿ. ನಂಬರ್ 9, ಆಲ್ ಯುವರ್ ರಿಲೇಷನ್ಶಿಪ್ಸ್ ಆರ್ ಬೇಸ್ಡ್ ಆನ್ ಟೈಮ್ ಓನ್ಲಿ. ನಮ್ಮ ಎಲ್ಲ ರಿಲೇಷನ್ಶಿಪ್ಗಳು ಕೂಡ ಸಮಯದ ಮೇಲೆಯೇ ಡಿಪೆಂಡೆಂಟ್ ಆಗಿವೆ. ನೀವು ಯಾವುದಾದ್ರೂ ಒಂದು ಸಂಬಂಧವನ್ನು ಶುರು ಮಾಡಬೇಕಂದ್ರೂ ಕೂಡ, ಅದನ್ನು ಕಂಟಿನ್ಯೂ ಮಾಡಬೇಕಂದ್ರೂ ಕೂಡ ನೀವು ಅದರಲ್ಲಿ ಸಮಯವನ್ನು ಇನ್ವೆಸ್ಟ್ ಮಾಡಲೇಬೇಕಾಗತ್ತೆ. ಅದು ದೋಸ್ತಿಯಾಗಿರಲಿ, ಪ್ರೀತಿಯಾಗಿರಲಿ, ಮದುವೆ ಸಂಬಂಧ ಇರಲಿ, ಯಾವುದೇ ಒಂದು ಸಂಬಂಧ ಇರಲಿ, ನೀವು ಸಂಬಂಧವನ್ನು ಶುರು ಮಾಡಬೇಕಂದ್ರೂ ಕೂಡ, ಶುರು ಮಾಡಿರುವ ಸಂಬಂಧವನ್ನು ಬೆಳೆಸಬೇಕು, ಉಳಿಸ್ಕೋಬೇಕಂದ್ರೂ ಕೂಡ ಅಲ್ಲಿ ನೀವು ಸಮಯವನ್ನು ಕೊಡಲೇಬೇಕಾಗತ್ತೆ. ಸಂಬಂಧ ಶುರು ಆಗೋಕ್ಕೂ ಕೂಡ ಟೈಮ್ ಬೇಕು, ಬೆಳೆಯೋಕ್ಕೂ ಟೈಮ್ ಬೇಕು, ಅದು ಉಳಿಬೇಕಂತಂದ್ರೂ ಕೂಡ ನೀವು ಟೈಮನ್ನು ಇನ್ವೆಸ್ಟ್ ಮಾಡಲೇಬೇಕು. ಒಂದು ವೇಳೆ ನೀವೇನಾದರೂ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಟೈಮನ್ನು ಇನ್ವೆಸ್ಟ್ ಮಾಡದಿದ್ದರೆ ನಿಮ್ಮ ಎಲ್ಲ ರಿಲೇಷನ್ಶಿಪ್ಗಳು ಕೂಡ ಹಾಳಾಗಿ ಹೋಗ್ತವೆ. ಒಂದು ವೇಳೆ ನೀವು ನಿಮ್ಮ ಗರ್ಲ್ಫ್ರೆಂಡ್ಗೆ, ಫ್ರೆಂಡ್ಸ್ಗಳಿಗೆ, ಲೈಫ್ ಪಾರ್ಟ್ನರ್ಗೆ ಟೈಮನ್ನು ಕೊಡದಿದ್ದರೆ ಆ ಸಂಬಂಧಗಳು ಕೆಟ್ಟೋಗ್ತವೆ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಸಮಯ ನಿಮ್ಮ ಸಂಬಂಧಗಳನ್ನು ಸೃಷ್ಟಿ ಕೂಡ ಮಾಡುತ್ತೆ, ಸರ್ವನಾಶ ಕೂಡ ಮಾಡುತ್ತೆ. ಟೈಮ್ ಕ್ಯಾನ್ ಮೇಕ್ ಯುವರ್ ರಿಲೇಷನ್ಶಿಪ್ ಆರ್ ಬ್ರೇಕ್ ಯುವರ್ ರಿಲೇಷನ್ಶಿಪ್. ನಂಬರ್ 10, ಟೈಮ್ ಈಸ್ ದ ಗ್ರೇಟೆಸ್ಟ್ ಟೀಚರ್. ಈ ಟೈಮ್ ಅನ್ನೋದು ಜಗತ್ತಿನ ಸರ್ವಶ್ರೇಷ್ಠ ಗುರುವಾಗಿದೆ. ಯಾರು ಸಮಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸಮಯಕ್ಕೆ ಬೆಲೆ ಕೊಟ್ಟು ತಗ್ಗಿ ಬಗ್ಗಿ ನಡೀತಾರೋ ಅವರು ತಮ್ಮ ಲೈಫಲ್ಲಿ ಉದ್ಧಾರ ಆಗ್ತಾರೆ, ಮುಂದೆ ಹೋಗ್ತಾರೆ. ಯಾರು ತಮ್ಮ ಲೈಫಲ್ಲಿ ತಮ್ಮ ತಪ್ಪುಗಳನ್ನು ಬೇಗನೆ ತಿದ್ದಿಕೊಳ್ಳಲ್ವೋ ಅಂಥವರು ಹಾಳಾಗ್ತಾರೆ. ಯಾರು ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲ್ವೋ, ಅನಾವಶ್ಯಕವಾಗಿ ಅಹಂಕಾರವನ್ನು ತೋರಿಸ್ತಾರೋ ಅಂಥವರನ್ನು ಸಮಯ ಬೇಗನೆ ಕಾಲೆಳೆದು ಕೆಳಗೆ ಬೀಳಿಸುತ್ತೆ, ಅವರಿಗೆ ತಕ್ಕ ಪಾಠವನ್ನು ಕಲಿಸುತ್ತೆ. ಮತ್ತು ಸಮಯದ ಪಾಠ ಇರುತ್ತಲ್ಲ, ಕ್ರೂರ ಶಿಕ್ಷೆ ಇದ್ದಂತಿರುತ್ತೆ. ಈ ಟೈಮ್ ಇದೆಯಲ್ಲ, ರಾತ್ರೋರಾತ್ರಿ ಕರೋಡಪತಿಗಳನ್ನು ರೋಡ್ಪತಿ ಮಾಡುತ್ತೆ. ಇನ್ನು ಯಾರು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಸಮಯಕ್ಕೆ ಬೆಲೆ ಕೊಡ್ತಾ ಹೋಗ್ತಾ ಇರ್ತಾರೋ ಅವರು ರೋಡ್ಪತಿ ಇದ್ದರೂ ಕೂಡ ರಾತ್ರೋರಾತ್ರಿ ಕರೋಡಪತಿ ಆಗ್ತಾರೆ. ಸಮಯ ಅನ್ನೋದು ಶ್ರೇಷ್ಠ ಗುರುವಾಗಿದೆ. ಅದಕ್ಕಾಗಿ ಸಮಯದೊಂದಿಗೆ ಚೆಲ್ಲಾಟ ಆಡಕ್ಕೆ ಹೋಗಬೇಡಿ. ನಂಬರ್ 11, ಟೈಮ್ ಈಸ್ ದ ಗ್ರೇಟೆಸ್ಟ್ ಹೀಲರ್. ಈ ಸಮಯ ಒಂದು ಗ್ರೇಟೆಸ್ಟ್ ಹೀಲರ್ ಕೂಡ ಆಗಿದೆ. ನಿಮಗೆ ನಿಮ್ಮ ಲೈಫಲ್ಲಿ ಎಷ್ಟೇ ಕಷ್ಟ ಆಗಿರಲಿ, ಎಷ್ಟೇ ನಷ್ಟ ಆಗಿರಲಿ, ಎಷ್ಟೇ ದೊಡ್ಡ ಸಮಸ್ಯೆ ಬಂದಿರಲಿ, ಎಷ್ಟೇ ದೊಡ್ಡ ನೋವುಗಳು ನಿಮ್ಮ ಎದೆಯಲ್ಲಿ ತುಂಬಿರಲಿ, ಸ್ವಲ್ಪ ಸಮಯ ಕಳೆದರೆ ಸಾಕು, ನೀವು ಎಲ್ಲವನ್ನ ಕೂಡ ಮರೆತು ಬಿಡ್ತೀರ. ಸ್ವಲ್ಪ ಸಮಯ ಕಳೆದ ನಂತರ ಎಲ್ಲವನ್ನ ಮರೆತು ಬಿಟ್ಟು ನೀವು ಮತ್ತೆ ನಗೋಕೆ ಶುರು ಮಾಡ್ತೀರಾ. ಇದು ಸಮಯದ ಚಮತ್ಕಾರವಾಗಿದೆ. ಸಮಯ ಗ್ರೇಟೆಸ್ಟ್ ಹೀಲರ್ ಕೂಡ ಆಗಿದೆ. ಈ ಸಮಯ ಅನ್ನೋದು ಇಲ್ದಿದ್ರೆ ನಾವು ಯಾವುದನ್ನು ಕೂಡ ಮರಿತಾ ಇರಲಿಲ್ಲ. ಎಲ್ಲವನ್ನ ಕೂಡ ನೆನಪಿಸ್ಕೊಂಡ್ಬಿಟ್ಟು, ಎಲ್ಲವನ್ನ ಕೂಡ ಎದೆಯಲ್ಲಿಟ್ಕೊಂಡ್ಬಿಟ್ಟು ಕೊರಗಿ ಹತ್ತು ಹುಚ್ಚರಾಗಿಬಿಡ್ತಿದ್ವಿ. ಸಮಯ ಇದೆ, ಅದಕ್ಕಾಗಿ ನಾವು ಎಲ್ಲವನ್ನ ಮರೆತು ಮತ್ತೆ ನಗ್ತಾ ಇದ್ದೀವಿ. ನಂಬರ್ 12, ನೋ ಒನ್ ಕ್ಯಾನ್ ಪ್ರೆಡಿಕ್ಟ್ ದ ಟೈಮ್. ಈ ಸಮಯ ಅನ್ನೋದು ಯಾರ ಕೈಗೂ ಕೂಡ ಸಿಕ್ಕಿಲ್ಲ. ಮುಂದೆ ಏನಾಗತ್ತೆ ಅನ್ನೋದನ್ನು ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ. ಕೆಲವೊಂದಿಷ್ಟು ಡೋಂಗಿಗಳು, ನಿರುದ್ಯೋಗಿಗಳು ಭವಿಷ್ಯ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾರೆ, ಅವರಿಗೆ ಅವರ ಭವಿಷ್ಯವೇ ಗೊತ್ತಿಲ್ಲ. ಯಾರಿಗೂ ಕೂಡ ಭವಿಷ್ಯದಲ್ಲಿ ಏನಾಗತ್ತೆ ಅನ್ನೋದನ್ನು ಪ್ರೆಡಿಕ್ಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಮುಂದೆ ನಿಮ್ಮ ಜೀವನದಲ್ಲಿ ಏನಾಗತ್ತೆ, ನಿಮಗೆ ಯಾವಾಗ ಮದುವೆ ಆಗತ್ತೆ, ಎಂಥ ಹೆಂಡತಿ ಸಿಗ್ತಾಳೆ, ಎಂಥ ಗಂಡ ಸಿಗ್ತಾನೆ, ಯಾವಾಗ ಮಕ್ಕಳಾಗ್ತವೆ, ಎಷ್ಟು ಮಕ್ಕಳಾಗ್ತವೆ, ನೀವು ಯಾವಾಗ ಹೇಗೆ ಸಾಯ್ತೀರಾ ಅನ್ನೋದನ್ನು ಯಾರಿಗೂ ಕೂಡ ಹೇಳೋಕ್ಕಾಗಲ್ಲ. ಸಮಯ ಯಾರ ಕೈಗೂ ಕೂಡ ಸಿಕ್ಕಿಲ್ಲ, ಮುಂದೆ ಸಿಗೋದು ಇಲ್ಲ. ಲೈಫ್ ಈಸ್ ಅನ್ಪ್ರೆಡಿಕ್ಟೇಬಲ್ ಆಗಿದೆ. ನಾವೇನೂ ಅಮರರಾಗಿಲ್ಲ. ಸದ್ಯಕ್ಕೆ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇರುವೆ, ವಿಡಿಯೋ ಮಾಡ್ತಾ ಇರುವೆ. ಇಲ್ಲಿಂದ ನಾನು ಮನೆಗೆ ಹೋಗುವಾಗ ರಸ್ತೆ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿ ಹೋಗ್ಬೋದು, ಇಲ್ಲವೇ ಮಾತಾಡ್ತಾನೆ ಹಾರ್ಟ್ ಅಟ್ಯಾಕ್ ಆಗಿ ನೆಗೆದು ಬೀಳ್ಬೋದು. ಏನು ಬೇಕಾದರೂ ಆಗ್ಬೋದು. ನಿಮ್ಮೊಂದಿಗೂ ಕೂಡ ಏನು ಬೇಕಾದರೂ ಆಗ್ಬೋದು. ಟೈಮ್ ಕಂಪ್ಲೀಟ್ಲಿ ಅನ್ಪ್ರೆಡಿಕ್ಟೇಬಲ್ ಆಗಿದೆ. ನಮ್ಮ ಟೈಮ್ ಲಿಮಿಟೆಡ್ ಆಗಿದೆ. ಅದಕ್ಕಾಗಿ ನಾವು ಪ್ರತಿಯೊಂದು ಕ್ಷಣವನ್ನು ನಮ್ಮ ಕೊನೆ ಕ್ಷಣ ಅಂದಂತೆ ಬದುಕಬೇಕು.
ಪ್ರತಿಯೊಂದು ಕ್ಷಣವನ್ನು ಎಂಜಾಯ್ ಮಾಡಬೇಕು, ಪ್ರತಿಯೊಂದು ಮೂಮೆಂಟನ್ನು ನಾವು ನಮಗೋಸ್ಕರ ಬಳಸಿಕೊಳ್ಬೇಕು ಮತ್ತು ಸಕ್ಸಸ್ಫುಲ್ ಆಗೋಕ್ಕೆ ಟ್ರೈ ಮಾಡ್ತಾನೆ ಇರಬೇಕು. ಈಗ ನಿಮಗೆ ಟೈಮಿನ ಮಹತ್ವ ಸರಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನಾವೀಗ ಟೈಮ್ ಮ್ಯಾನೇಜ್ಮೆಂಟಿನ ಮಹತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಯಾವಾಗ ನಾನು ಟೈಮ್ ಮ್ಯಾನೇಜ್ಮೆಂಟಿನ ಬಗ್ಗೆ ನನ್ನ ವಿಡಿಯೋಗಳಲ್ಲಿ ಮಾತಾಡ್ತೀನೋ ಆವಾಗ ಬಹಳಷ್ಟು ಜನ ಮೂಗು ಮುರಿದಂತೆ ಮಾಡ್ತಾರೆ. ಸರ್ ಟೈಮ್ ಮ್ಯಾನೇಜ್ಮೆಂಟ್ ಏನಿದೆ ಬಿಡಿ, ಸಿಲ್ಲಿ ಮ್ಯಾಟರ್ ಇದೆ, ಇದನ್ನು ಯಾಕೆ ಮ್ಯಾನೇಜ್ ಮಾಡಬೇಕು, ನಥಿಂಗ್ ಟು ವರಿ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಆದರೆ ಟೈಮ್ ಮ್ಯಾನೇಜ್ಮೆಂಟ್ ಸಿಲ್ಲಿ ಆದ ವಿಚಾರ ಆಗಿಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮ್ಯಾಟರ್ ಆಗಿದೆ. ಒಂದು ವೇಳೆ ನಾವೇನಾದರೂ ನಮ್ಮ ಟೈಮನ್ನು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡದಿದ್ದರೆ ನಾವು ನಮ್ಮ ಲೈಫಲ್ಲಿ ಬಹಳಷ್ಟು ಕಷ್ಟ, ನಷ್ಟ, ನೋವು, ಅವಮಾನಗಳನ್ನು, ಸೋಲುಗಳನ್ನು ಅನುಭವಿಸಬೇಕಾಗತ್ತೆ. ನಮ್ಮ ಲೈಫೇ ಅಸ್ತವ್ಯಸ್ತವಾಗಿಬಿಡತ್ತೆ. ಈಗ ಭಾರತದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗತ್ತೆ. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಸಾಕಷ್ಟು ನದಿಗಳಿವೆ. ಯಾಕೆ ಡ್ಯಾಮ್ ಕಟ್ಟಬೇಕು ಅಂಥೇಳಿ ಸರ್ಕಾರ ಏನಾದರೂ ನೆಗ್ಲಿಜೆನ್ಸಿ ಮಾಡಿದರೆ ಏನಾಗತ್ತೆ? ಬೇಸಿಗೆ ಕಾಲದಲ್ಲಿ ನಮಗೆ ನೀರೇ ಇರಲ್ಲ. ದೊಡ್ಡ ದೊಡ್ಡ ಮಹಾನಗರಗಳಿಗೆ ಮಳೆಗಾಲದಲ್ಲೇ ಕುಡಿಯೋಕ್ಕೆ ನೀರು ಸಿಗಲ್ಲ, ಇಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಹೇಗೆ ಸರ್ಕಾರ ಅಣೆಕಟ್ಟನ್ನು ಕಟ್ಟಿಸಿ ನೀರನ್ನು ಮ್ಯಾನೇಜ್ ಮಾಡುತ್ತೋ ಅದೇ ರೀತಿ ನಾವು ನಮ್ಮ ಟೈಮನ್ನು ಮ್ಯಾನೇಜ್ ಮಾಡಬೇಕು. ಟೈಮನ್ನು ಮ್ಯಾನೇಜ್ ಮಾಡದಿದ್ದರೆ ಲೈಫೇ ವೇಸ್ಟ್ ಆಗಿಬಿಡತ್ತೆ. ಟೈಮ್ ಮ್ಯಾನೇಜ್ಮೆಂಟಿನ ಮಹತ್ವ ಇಂತಿದೆ, ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಂಬರ್ 1, ಯುವರ್ ಎಂಟೈರ್ ಲೈಫ್ ಗೆಟ್ಸ್ ಡಿಸ್ಟ್ರಾಯ್ಡ್ ಇಫ್ ಯು ಡೋಂಟ್ ಮ್ಯಾನೇಜ್ ಟೈಮ್. ಒಂದು ವೇಳೆ ನೀವೇನಾದರೂ ನಿಮ್ಮ ಸಮಯವನ್ನು ಸರಿಯಾಗಿ ಮ್ಯಾನೇಜ್ ಮಾಡದಿದ್ದರೆ ನಿಮ್ಮ ಸಂಪೂರ್ಣ ಜೀವನ ಸರ್ವನಾಶವಾಗಿಬಿಡುತ್ತೆ. ಈಗಾಗಲೇ ನಿಮಗೆ ಗೊತ್ತಿದೆ, ಈ ಟೈಮ್ ಅನ್ನೋದು ನಿಮ್ಮ ಲೈಫಿನ ಪ್ರತಿಯೊಂದು ಸಂಗತಿಯ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ ಅನ್ನೋದು. ಹೀಗಿರುವಾಗ ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡದಿದ್ದರೆ ನೀವು ನಿಮ್ಮ ಲೈಫಿನ ಪ್ರತಿಯೊಂದು ಹಂತದಲ್ಲೂ ಕೂಡ ಅನಾವಶ್ಯಕವಾದ ನೋವು, ನಷ್ಟ, ಕಷ್ಟಗಳನ್ನು, ಅವಮಾನಗಳನ್ನು, ಸೋಲುಗಳನ್ನು ಅನುಭವಿಸಬೇಕಾಗತ್ತೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ ಲೋ ಗ್ರೇಡ್ಸ್ ಇನ್ ಎಕ್ಸಾಮ್, ಫೇಲ್ಯೂರ್ ಇನ್ ಸಬ್ಜೆಕ್ಟ್. ಈಗ ನೀವು ಕಾಲೇಜ್ನಲ್ಲಿದ್ದೀರಾ, ನಿಮ್ಮ ಎಜುಕೇಷನ್ನ ಮೇಲೆ, ಸ್ಕಿಲ್ ಡೆವಲಪ್ಮೆಂಟ್ನ ಮೇಲೆ, ನಾಲೆಜ್ನ ಮೇಲೆ ಟೈಮ್ ಪ್ರಭಾವ ಬೀರುತ್ತೆ. ನೀವು ಕಲಿಯೋ ಟೈಮಲ್ಲಿ ಸರಿಯಾಗಿ ಕಲಿಯೋದನ್ನು ಬಿಟ್ಟುಬಿಟ್ಟು ಪ್ರೀತಿ, ಗೀತಿ ಇತ್ಯಾದಿ ಅಂಥೇಳಿ ಮಾಡ್ತಾ ಹೋಗಿಬಿಟ್ರೆ ಮುಂದೆ ಅನುಭವಿಸಬೇಕಾಗತ್ತೆ. ಕಲಿಯೋ ಟೈಮಲ್ಲಿ ಕಲಿಯೋದನ್ನು ಬಿಟ್ಟುಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾಯಿದ್ರೆ, ದುಶ್ಚಟಗಳನ್ನು ಮಾಡ್ತಾಯಿದ್ರೆ ನೀವೇ ಹಾಳಾಗ್ತೀರಾ. ಎಕ್ಸಾಮಲ್ಲಿ ನಿಮಗೆ ಕಡಿಮೆ ಮಾರ್ಕ್ಸ್ಗಳು ಬರ್ತವೆ, ಇಲ್ಲವೇ ನಿಮ್ಮ ಸಬ್ಜೆಕ್ಟ್ಗಳು ಬ್ಯಾಕ್ ಉಳಿತವೆ. ಸರಿಯಾದ ಟೈಮಿಗೆ ನಿಮ್ಮ ಎಜುಕೇಷನ್ ಸರಿಯಾಗಿ ಕಂಪ್ಲೀಟ್ ಆಗಲಿಲ್ಲಪ್ಪ ಅಂತಂದರೆ ನಿಮಗೆ ಸರಿಯಾದ ಟೈಮಿಗೆ ಜಾಬ್ ಸಿಗಲ್ಲ. ನಿಮಗೆ ಒಳ್ಳೆಯ ಜಾಬ್ ಸಿಗಲಿಲ್ಲಪ್ಪ ಅಂತಂದರೆ ಸರಿಯಾದ ಟೈಮಿಗೆ ನಿಮ್ಮ ಮದುವೆ ಆಗಲ್ಲ. ಸರಿಯಾದ ಟೈಮಿಗೆ ನಿಮ್ಮ ಮದುವೆ ಆಗಿಲ್ಲಪ್ಪ ಅಂತಂದರೆ ನಿಮಗೆ ಸರಿಯಾಗಿ ಮಕ್ಕಳು ಕೂಡ ಆಗಲ್ಲ. ಎಲ್ಲವೂ ಕೂಡ ಡಿಲೇ ಆಗ್ತಾ ಹೋಗುತ್ತೆ. ಟೈಮ್ ಅಂತೂ ನಿಮ್ಮ ಲೈಫಿನ ಪ್ರತಿಯೊಂದು ಸಂಗತಿಯ ಮೇಲೆ ಅಫೆಕ್ಟ್ ಮಾಡೇ ಮಾಡುತ್ತೆ. ನೀವು ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲಪ್ಪ ಅಂತಂದರೆ ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗುತ್ತಾ ಹೋಗುತ್ತೆ. ಇದು ಬರೀ ಎಜುಕೇಷನಿನ ವಿಚಾರ ಆಯಿತು. ಇನ್ನು ನಿಮ್ಮ ಸಂಬಂಧಗಳ ವಿಚಾರಕ್ಕೆ ಬಂದಾಗ ನೀವು ಸಮಯವನ್ನು ಸರಿಯಾಗಿ ಮ್ಯಾನೇಜ್ ಮಾಡದಿದ್ದರೆ ನಿಮ್ಮ ಸಂಬಂಧಗಳು ಹಾಳಾಗ್ತವೆ, ರಿಲೇಷನ್ಶಿಪ್ಗಳೆಲ್ಲವೂ ಕೂಡ ಬ್ರೇಕ್ ಆಗ್ತವೆ, ಫ್ರೆಂಡ್ಶಿಪ್ಗಳು ಫೇಲ್ಯೂರ್ ಆಗ್ತವೆ, ಲವ್ ಫೇಲ್ಯೂರ್ ಆಗುತ್ತೆ. ಈಗ ಮುಂದೆ ನೀವು ಜಾಬ್ ಮಾಡ್ತಾ ಇರ್ತೀರಾ, ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಅಲ್ಲಿ ನೀವು ಸರಿಯಾಗಿ ಸಮಯವನ್ನು ಮ್ಯಾನೇಜ್ ಮಾಡದಿದ್ದರೆ ನೀವು ನಿಮ್ಮ ಕರಿಯರ್ನಲ್ಲಿ ಫ್ಲಾಪ್ ಆಗ್ತೀರಾ, ಬಿಸ್ನೆಸ್ಸಲ್ಲಿ ಲಾಸನ್ನು ಎದುರಿಸಬೇಕಾಗತ್ತೆ. ಟೋಟಲ್ ಆಗಿ ಒಂದು ಅನ್ಸಕ್ಸಸ್ಫುಲ್ ಲೈಫನ್ನು ಲೀಡ್ ಮಾಡಬೇಕಾಗತ್ತೆ. ದುಡ್ಡಿಗಾಗಿ ಸ್ಟ್ರಗಲ್ ಮಾಡಬೇಕಾಗತ್ತೆ. ನಿಮ್ಮ ಹತ್ರ ದುಡ್ಡೇ ಇಲ್ಲಪ್ಪ ಅಂತಂದರೆ ಈ ಸಮಾಜದಲ್ಲಿ ನಿಮಗೆ ರೆಸ್ಪೆಕ್ಟೇ ಸಿಗಲ್ಲ. ರೆಸ್ಪೆಕ್ಟ್ ಇಲ್ಲಪ್ಪ ಅಂತಂದರೆ ನೀವು ಇದ್ದು ಸತ್ತಂಗೆ ಬದುಕಬೇಕಾಗತ್ತೆ. ಮತ್ತು ನೀವು ಪ್ರತಿಯೊಂದರಲ್ಲೂ ಕೂಡ ಸೋಲ್ತೀರಾ. ನೀವು ಸ್ಟ್ರೆಸ್ಫುಲ್ ಆಗಿರುವಂತಹ, ಅನ್ಹ್ಯಾಪಿ ಆಗಿರುವಂತಹ ಲೈಫನ್ನು ಲೀಡ್ ಮಾಡಬೇಕಾಗತ್ತೆ. ಇಷ್ಟೆಲ್ಲ ಅಫೆಕ್ಟು ನಿಮ್ಮ ಮೇಲೆ ಆಗ್ತಾ ಇದೆ ಅಂತಂದರೆ ನಿಮ್ಮ ಮೆಂಟಲ್ ಹೆಲ್ತ್ ಕೂಡ ಕೆಡುತ್ತೆ. ಇದರಿಂದ ನೀವು ಅನ್ಹೆಲ್ದಿಯಾಗಿರುವ ಲೈಫಿಗೆ ಬಿದ್ದು ಓದಾಡ್ತೀರಾ. ನಿಮ್ಮ ಮೆಂಟಲ್ ಹೆಲ್ತ್ ಕೆಡುತ್ತೆ. ಮೆಂಟಲ್ ಹೆಲ್ತ್ ಕೆಟ್ಟಾಗ ಮುಂದೆ ಫಿಸಿಕಲ್ ಹೆಲ್ತ್ ಕೂಡ ಕೆಡುತ್ತೆ. ನೀವು ಎನಿ ಟೈಮ್ ಭಯದಲ್ಲಿ ಮತ್ತು ಟೆನ್ಷನ್ನಲ್ಲಿ ಬದುಕಬೇಕಾಗತ್ತೆ. ಆ್ಯಂಗರ್ ಇಶ್ಯೂಸ್ಗಳು ನಿಮ್ಮಲ್ಲಿ ಜಾಸ್ತಿ ಆಗ್ತವೆ. ಮೂಡ್ ಸ್ವಿಂಗ್ಸ್ಗಳನ್ನು ನೀವು ಫೇಸ್ ಮಾಡಬೇಕಾಗತ್ತೆ. ನಿಮಗೆ ನಿಮ್ಮ ಗೋಲ್ಸ್ಗಳನ್ನು ಅಚೀವ್ ಮಾಡೋಕ್ಕೆ ತುಂಬಾ ಕಷ್ಟಪಡಬೇಕಾಗತ್ತೆ. ಕಷ್ಟಪಟ್ಟರೂ ಕೂಡ ನಿಮ್ಮ ಗೋಲ್ಸ್ಗಳು ಅಚೀವ್ ಆಗಲ್ಲ. ಇಂತಹ ಕೆಟ್ಟ ಪರಿಸ್ಥಿತಿ ನಿಮಗೆ ಬರುತ್ತೆ. ನೀವು ನಿಮ್ಮ ಪರ್ಸ್ನಲ್ ಲೈಫನ್ನು ಮತ್ತು ಪ್ರೊಫೆಷ್ನಲ್ ಲೈಫನ್ನು ಬ್ಯಾಲೆನ್ಸ್ ಮಾಡುವಲ್ಲಿ ವಿಫಲರಾಗಿಬಿಡ್ತೀರಾ. ಇದರಿಂದಾಗಿ ನಿಮಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಬರ್ತವೆ, ಗಂಡ ಹೆಂಡತಿ ಜಗಳ ಆಗ್ತವೆ, ಇಲ್ಲವೇ ಡಿವೋರ್ಸ್ ಆಗಿಬಿಡತ್ತೆ. ಇಷ್ಟೆಲ್ಲ ಆಗೋದ್ರಿಂದ ಒಂದು ನೀವು ಡಿಪ್ರೆಷನ್ಗೆ ಹೋಗ್ತೀರಾ, ಇಲ್ಲವೇ ಸೂಸೈಡ್ ಮಾಡ್ಕೊಂಡು ಸತ್ತು ಬಿಡ್ತೀರಾ.
ಟೆನ್ಷನ್ನಲ್ಲಿ ಡ್ರೈವಿಂಗ್ ಮಾಡುವಾಗ, ಸಿಟ್ನಲ್ಲಿ ಡ್ರೈವಿಂಗ್ ಮಾಡುವಾಗ ಆಕ್ಸಿಡೆಂಟ್ನಲ್ಲಿ ಕೂಡ ನೀವು ಸಾಯ್ಬೋದು. ಈ ರೀತಿ ಇಷ್ಟೆಲ್ಲ ಕೆಟ್ಟ ಪರಿಣಾಮಗಳು ನಿಮ್ಮ ಮೇಲಾಗ್ತವೆ. ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡದಿದ್ದರೆ ನಿಮ್ಮ ಸಂಪೂರ್ಣ ಜೀವನ ಅಸ್ತವ್ಯಸ್ತ ಆಗಿಬಿಡತ್ತೆ. ನಂಬರ್ 2, ಯು ವಿಲ್ ಲೂಸ್ ಪೀಪಲ್ ಇಫ್ ಯು ಡೋಂಟ್ ಮ್ಯಾನೇಜ್ ಯುವರ್ ಟೈಮ್ ಎಫೆಕ್ಟಿವ್ಲಿ. ಒಂದು ವೇಳೆ ನೀವೇನಾದರೂ ನಿಮ್ಮ ಸಮಯವನ್ನು ಸರಿಯಾಗಿ ಮ್ಯಾನೇಜ್ ಮಾಡದಿದ್ದರೆ ನೀವು ನಿಮ್ಮ ಜನರನ್ನು ಕಳ್ಕೊತೀರ. ನೀವು ನಿಮ್ಮ ಫ್ಯಾಮಿಲಿಗೆ ಟೈಮನ್ನು ಕೊಡದಿದ್ದರೆ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ಮಕ್ಕಳಿಗೆ ನೀವು ಟೈಮ್ ಕೊಡದಿದ್ದರೆ, ಅವರೊಂದಿಗೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡದಿದ್ದರೆ ನೀವು ಅವರನ್ನು ಕಳ್ಕೊತೀರ. ನಿಮ್ಮ ರಿಲೇಷನ್ಶಿಪ್ಪು ಹಳಿಸೋಗೋಕ್ಕೆ ಶುರುವಾಗಿಬಿಡತ್ತೆ. ನಿಮ್ಮ ಲೈಫಲ್ಲಿ ಏನು ಮಜಾನೇ ಇರಲ್ಲ. ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಟೈಮನ್ನು ಕೊಡದಿದ್ದರೆ ನೀವು ಫ್ರೆಂಡ್ಸ್ಗಳನ್ನು ಕೂಡ ಕಳ್ಕೊತೀರ. ನೀವು ನಿಮ್ಮ ಪ್ರೊಫೆಷನ್ನಲ್ಲಿ, ಬಿಸ್ನೆಸ್ಸಲ್ಲಿ ಅಲ್ಲಿಯೂ ಕೂಡ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗಳಿಗೆ ಟೈಮ್ ಕೊಡದಿದ್ದರೆ, ನಿಮ್ಮ ಕೆಲಸಕ್ಕೆ, ನಿಮ್ಮ ಬಿಸ್ನೆಸ್ಸಿಗೆ ಟೈಮ್ ಕೊಡದಿದ್ದರೆ ಅದನ್ನು ಕೂಡ ಕಳ್ಕೊತೀರ. ಈಗ ನೀವು ಅನ್ಮ್ಯಾರಿಡ್ ಆಗಿದ್ದೀರಾ, ನಿಮಗೋರ್ವ ಗರ್ಲ್ಫ್ರೆಂಡ್ ಇದ್ದಾಳೆ ಅಂತ ಅಂದ್ಕೊಳ್ಳಿ. ನೀವು ಅವಳಿಗೆ ಟೈಮೇ ಕೊಡದಿದ್ದರೆ ಅವಳು ನಿಮ್ಮನ್ನು ಬಿಟ್ಟೋಗ್ತಾಳೆ, ನಿಮ್ಮ ಬೆನ್ನ ಹಿಂದೆ ಚೀಟ್ ಮಾಡ್ತಾಳೆ. ನಿಮಗೆ ಮದುವೆ ಆಗಿದೆ, ವೈಫ್ ಇದ್ದಾಳೆ ಅಂತ ಅಂದ್ಕೊಳ್ಳಿ. ನೀವು ಅವಳಿಗೆ ಟೈಮೇ ಕೊಡ್ತಾ ಇಲ್ಲ, ಅವಳೊಂದಿಗೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇಲ್ಲಪ್ಪ ಅಂತಂದರೆ ಅವಳು ಬೋರ್ಡಮ್ದಿಂದ ನಿಮಗೆ ಚೀಟ್ ಮಾಡ್ಬೋದು. ಫಿಸಿಕಲಿ ಚೀಟ್ ಮಾಡದಿದ್ದರೆ ಏನಾಯಿತು, ಮೆಂಟಲಿ ಚೀಟ್ ಮಾಡ್ಬೋದು, ಎಮೋಷ್ನಲಿ ಚೀಟ್ ಮಾಡ್ಬೋದು. ಪಾಸಿಬಿಲಿಟಿ ಇದೆ ಅಲ್ಲ. ನೀವು ನಿಮ್ಮ ರಿಲೇಷನ್ಶಿಪ್ಗಳಲ್ಲಿ ಟೈಮ್ ಕೊಡದಿದ್ದರೆ ವ್ಯಕ್ತಿಗಳನ್ನು ಕಳ್ಕೊತೀರ. ಒಂದು ವೇಳೆ ಜಾಸ್ತಿ ಟೈಮ್ ಕೊಟ್ಟರೆ ನಿಮ್ಮ ಇಂಪಾರ್ಟೆನ್ಸನ್ನು ಮತ್ತು ನಿಮ್ಮ ಎಕ್ಸಿಸ್ಟೆನ್ಸು, ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊತೀರ. ಅದಕ್ಕಾಗಿ ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಬೇಕು. ಯಾರಿಗೆ ಯಾವಾಗ ಹೇಗೆ ಎಷ್ಟು ಟೈಮ್ ಕೊಡಬೇಕು ಅಷ್ಟೇ ಟೈಮ್ ಕೊಡೋದನ್ನು ಕಲಿಬೇಕು. ನೀವು ರಿಲೇಷನ್ಶಿಪ್ನಲ್ಲಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಮತ್ತು ರಿಲೇಷನ್ಶಿಪ್ ಟೈಮನ್ನು, ಸೆಲ್ಫ್ ಟೈಮನ್ನು ಬ್ಯಾಲೆನ್ಸ್ ಮಾಡಬೇಕು. ನಂಬರ್ 3, ಯು ವಿಲ್ ಲೂಸ್ ಅಪಾರ್ಚುನಿಟೀಸ್. ಒಂದು ವೇಳೆ ನೀವು ನಿಮ್ಮ ಲೈಫಲ್ಲಿ ಸರಿಯಾದ ಟೈಮಿಗೆ ಸರಿಯಾದ ಡಿಸಿಷನ್ಗಳನ್ನು ತೆಗೆದುಕೊಳ್ಳದಿದ್ದರೆ ನೀವು ಎಲ್ಲ ಅಪಾರ್ಚುನಿಟಿಗಳನ್ನು ಕಳ್ಕೊತೀರ. ಟ್ರೈನ್ ಹೋದ ಮೇಲೆ ಟಿಕೆಟ್ ತೆಗೆದುಕೊಂಡು ಯಾವುದೇ ಪ್ರಯೋಜನ ಇಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯ ಸಮಯ, ಕೆಟ್ಟ ಸಮಯ ಅಂತೇನೂ ಇರಲ್ಲ. ಎಲ್ಲ ಒಳ್ಳೆಯ ಕೆಲಸಗಳಿಗೆ ಎಲ್ಲ ಸಮಯ ಒಳ್ಳೆಯದೇ ಆಗಿದೆ. ಒಳ್ಳೆಯ ಟೈಮ್ ಬಂದಾಗ ಮಾಡ್ತೀನಿ, ಒಳ್ಳೆಯ ಮುಹೂರ್ತ ಬಂದಾಗ ಮಾಡ್ತೀನಿ, ಅವರನ್ನು ಕೇಳಿ ಮಾಡ್ತೀನಿ ಅಂತೆಲ್ಲ ನೀವು ಕಾಯ್ತಾ ಕೂಡಬಾರ್ದು. ಗುಡ್ ಟೈಮಿಗೋಸ್ಕರ ನಿಮ್ಮ ಗೋಲ್ಡನ್ ಟೈಮನ್ನು ವೇಸ್ಟ್ ಮಾಡಬಾರ್ದು. ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕೆ ಶುರು ಮಾಡಿದಾಗ ನಿಮಗೆ ನಿಮ್ಮ ಲೈಫಿನ ಅಥಾರಿಟಿ ಸಿಗತ್ತೆ. ಲೈಫ್ ನಿಮ್ಮದಾಗಿದೆ. ಹೀಗಿರುವಾಗ ನಿಮ್ಮ ಲೈಫಿನ ಎಲ್ಲ ಡಿಸಿಷನ್ಗಳನ್ನ ನೀವೇ ತೆಗೆದುಕೊಳ್ಬೇಕು. ಈಗ ನೀವು ಯಾವ ಕೋರ್ಸಿಗೆ ಜಾಯಿನ್ ಆಗಬೇಕು, ಯಾವ ಸ್ಕಿಲ್ಲನ್ನು ಕಲಿಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡಬೇಕು. ನೀವು ಮದುವೆ ಆಗೋರಿದ್ದೀರಾ ಅಂತಂದರೆ ಸರಿಯಾದ ಟೈಮಿಗೆ ಮದುವೆ ಆಗಬೇಕು. ನಿಮ್ಮ ಲೈಫ್ ಪಾರ್ಟ್ನರನ್ನು ನೀವೇ ಹುಡ್ಕೋಬೇಕು. ಸೊ ಇದನ್ನು ನೀವು ಬೇರೆಯವ್ರ ಕೈ ಕೊಟ್ಬಿಟ್ರೆ ನಿಮ್ಮ ಲೈಫನ್ನು ಹಾಳು ಮಾಡ್ಕೊತೀರ. ಕಲಿಯೋ ಟೈಮಲ್ಲಿ ಕಲಿಬೇಕು, ಮದುವೆ ಟೈಮಲ್ಲಿ ಮದುವೆ ಆಗಬೇಕು. ಸೊ ನೀವು ಸರಿಯಾದ ಟೈಮಿಗೆ ಈ ಡಿಸಿಷನ್ಗಳನ್ನ ತೆಗೆದುಕೊಳ್ಳದಿದ್ದರೆ ಅಪಾರ್ಚುನಿಟಿಗಳನ್ನು ಕಳ್ಕೊತೀರ, ಮುಂದೆ ಕೊರಗ್ತೀರ. ನಂಬರ್ 4, ವೇಸ್ಟಿಂಗ್ ಯುವರ್ ಟೈಮ್ ಈಸ್ ಈಕ್ವಲ್ ಟು ವೇಸ್ಟಿಂಗ್ ಯುವರ್ ಲೈಫ್. ನೀವು ಒಂದು ಕಟು ಸತ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದರೆ ಬರೀ ಟೈಮನ್ನು ವೇಸ್ಟ್ ಮಾಡ್ತಾ ಇರಲ್ಲ, ನೀವು ನಿಮ್ಮ ಸಂಪೂರ್ಣ ಲೈಫನ್ನೇ ವೇಸ್ಟ್ ಮಾಡ್ತಾ ಇರ್ತೀರ. ನೀವು ನಿಮ್ಮ ಟೈಮನ್ನು, ಟ್ಯಾಲೆಂಟನ್ನು, ದುಡ್ಡನ್ನು ಅನಾವಶ್ಯಕವಾದ ಸಂಗತಿಗಳ ಮೇಲೆ, ಅನ್ಪ್ರೊಡಕ್ಟಿವ್ ಆಗಿರುವ ಸಂಗತಿಗಳ ಮೇಲೆ ಹಾಕ್ತಾ ಇದ್ದರೆ ನೀವು ಇದನ್ನು ವೇಸ್ಟ್ ಮಾಡುವುದರ ಜೊತೆಗೆ ನಿಮ್ಮ ಲೈಫನ್ನು ಕೂಡ ವೇಸ್ಟ್ ಮಾಡ್ತೀರಾ. ಪ್ರತಿದಿನ ನಾವು ವೃದ್ಧಾಪದ ಕಡೆಗೆ ಹೊರಟಿದ್ದೇವೆ, ಸಾವಿನ ಕಡೆಗೆ ಹೊರಟಿದ್ದೇವೆ. ಪ್ರತಿದಿನ ನಾವೇನು ಯೌವನದ ಕಡೆಗೆ ರಿಟರ್ನ್ ಹೊಂಟಿಲ್ಲ, ನಾವು ಮುದುಕರಾಗ್ತಾ ಹೋಗ್ತಾ ಇದ್ದೀವಿ, ಸಾವಿನ ಕಡೆಗೆ ಹೋಗ್ತಾ ಇದ್ದೀವಿ. ಇದನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಟೈಮನ್ನು ಸರಿಯಾಗಿ ಬಳಸಿಕೊಳ್ಬೇಕು. ಇದಕ್ಕಾಗಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯವಾಗಿದೆ. ನಮ್ಮ ಬರ್ತ್ಡೇ ಇರುತ್ತಲ್ಲ, ಇದು ನಮಗೊಂಥರ ವಾರ್ನಿಂಗ್ ಇದ್ದಂಗೆ. ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊತಿರಲ್ಲ, ಆವಾಗ ನಿಮಗೆ ನೀವೇ ಕೇಳ್ಕೋಬೇಕು, ನನಗಿಷ್ಟು ವರ್ಷ ಆಯಿತು, ಸೊ ನಾನೇನು ಮಾಡಿಲ್ಲ ನನ್ನ ಲೈಫಲ್ಲಿ, ಈಗಲಾದರೂ ಮಾಡಬೇಕು, ಸರಿಯಾಗಿ ಸಮಯವನ್ನು ಮ್ಯಾನೇಜ್ ಮಾಡ್ಕೋಬೇಕು, ಬಳಸ್ಕೋಬೇಕು, ಮುಂದೆ ಹೋಗಬೇಕು ಅನ್ನೋದನ್ನು ನಿಮಗೆ ನಿಮ್ಮ ಬರ್ತ್ಡೇ ನೆನಪಿಸಿ ಕೊಡ್ತಾ ಇರುತ್ತೆ. ನಿನಗೂ ಕೂಡ ವಯಸ್ಸಾಗ್ತಾ ಇದೆ, ಕೂದಲುಗಳು ಉದುರ್ತಾ ಇವೆ, ತ್ವಚೆಯ ಕಾಂತಿ ಕಡಿಮೆ ಆಗ್ತಾ ಇದೆ, ನೀನು ಕೂಡ ಈಗ ಅಂಕಲ್ ಆಂಟಿ ಆಗ್ತಾ ಇದೆಯಾ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಬರ್ತ್ಡೇ ನಿಮಗೆ ವಾರ್ನಿಂಗ್ ಸೈನನ್ನು ಕೊಡ್ತಾ ಇರುತ್ತೆ. ಅರ್ಥ ಮಾಡ್ಕೊಂಡ್ಬಿಟ್ಟು ಟೈಮನ್ನು ಸರಿಯಾಗಿ ಬಳಸ್ಕೋಬೇಕು.
ಯಾವಾಗ ನೀವು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರೋ ಆವಾಗ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ನಿಮ್ಮ ಲೈಫನ್ನೇ ವೇಸ್ಟ್ ಮಾಡ್ತಾ ಇರ್ತೀರ. ನಂಬರ್ 5, ಟೈಮ್ ಮ್ಯಾನೇಜ್ಮೆಂಟ್ ಗಿವ್ಸ್ ಯು ಗ್ರೇಟ್ ಬೆನಿಫಿಟ್ಸ್. ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಿದರೆ ನಿಮಗೆ ಗ್ರೇಟ್ ಬೆನಿಫಿಟ್ಗಳು ಸಿಗ್ತವೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನಿಮಗೊಂದು ಒಳ್ಳೆ ಹ್ಯಾಪಿ ಲೈಫ್ ಸಿಗತ್ತೆ, ಸ್ಟ್ರೆಸ್ ಫ್ರೀ ಆಗಿರುವ ಲೈಫ್ ಸಿಗತ್ತೆ, ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗತ್ತೆ. ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಪ್ರಾಫಿಟೆಬಿಲಿಟಿ ಕೂಡ ಹೆಚ್ಚಾಗತ್ತೆ. ನೀವು ಬೇಗನೆ ನಿಮ್ಮ ಲೈಫಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಆಗ್ಬೋದು. ನಿಮಗೆ ಟೈಮ್ ಫ್ರೀಡಮ್ ಸಿಗತ್ತೆ, ನಿಮಗೆ ಗುಡ್ ವೆಲ್ತ್ ಸಿಗತ್ತೆ, ಗುಡ್ ಹೆಲ್ತ್ ಸಿಗತ್ತೆ. ಸೊ ನಿಮ್ಮ ಹತ್ರ ಹೆಲ್ತು ಇದೆ, ವೆಲ್ತು ಇದೆ ಅಂತಂದರೆ ನೀವು ನಿಮ್ಮ ಲೈಫನ್ನು ಬಿಂದಾಸಾಗಿ ಎಂಜಾಯ್ ಮಾಡ್ಬೋದು. ನೀವು ನಿಮ್ಮ ಲೈಫಲ್ಲಿ ಎಲ್ಲ ಗೋಲ್ಸ್ಗಳನ್ನು ಬೇಗನೆ ಅಚೀವ್ ಮಾಡ್ಬೋದು. ನಿಮ್ಮಲ್ಲಿ ಸೆಲ್ಫ್ ಡಿಸಿಪ್ಲಿನ್ ಡೆವಲಪ್ ಆಗುತ್ತೆ. ನೀವು ನಿಮ್ಮ ಲೈಫನ್ನು ಸಕ್ಸಸ್ಫುಲ್ಲಾಗಿ ಲೀಡ್ ಮಾಡ್ಬೋದು. ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡೋದ್ರಿಂದ ನಿಮ್ಮಲ್ಲಿ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಮತ್ತಷ್ಟು ಇಂಪ್ರೂವ್ ಆಗುತ್ತೆ. ನಿಮಗೆ ನೇಮ್, ಫೇಮ್, ಸಕ್ಸಸ್ ಸಿಗತ್ತೆ. ಸೊ ಇಷ್ಟೆಲ್ಲ ನಿಮ್ಮ ಹತ್ರ ಇರುವಾಗ ನೀವು ನಿಮ್ಮ ಲೈಫ್ ಪಾರ್ಟ್ನರ್ನ ಜೊತೆಗೆ, ನಿಮ್ಮ ಮಕ್ಕಳ ಜೊತೆಗೆ ಒಂದೊಳ್ಳೆ ರೊಮ್ಯಾಂಟಿಕ್ ಲೈಫನ್ನು ಎಂಜಾಯ್ ಮಾಡ್ತಾ ಬದುಕ್ಬೋದು. ಸೊ ಇಷ್ಟೆಲ್ಲ ಬೆನಿಫಿಟ್ಗಳು ನಿಮಗೆ ಬೇಕಪ್ಪ ಅಂತಂದರೆ ನೀವು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಲೇಬೇಕು. ನಿಮಗೀಗ ಟೈಮಿನ ಮಹತ್ವ, ಟೈಮ್ ಮ್ಯಾನೇಜ್ಮೆಂಟಿನ ಮಹತ್ವ ಸರಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಈಗ ನಾವು ಟೈಮನ್ನು ಹೇಗೆ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡೋದು ಅನ್ನೋದನ್ನು ತಿಳಿದುಕೊಳ್ಳೋಣ. ಹೌ ಟು ಮ್ಯಾನೇಜ್ ಟೈಮ್ ಎಫೆಕ್ಟಿವ್ಲಿ. ಇದು ಅಂದುಕೊಂಡಷ್ಟು ಸುಲಭವಲ್ಲ. ಟೈಮನ್ನು ಮ್ಯಾನೇಜ್ ಮಾಡೋದು ಅಷ್ಟೊಂದು ಈಸಿ ಟಾಸ್ಕ್ ಅಲ್ಲ. ಯಾಕಪ್ಪ ಅಂತಂದರೆ ನಾವು ವರ್ಷಾನುಗಟ್ಟಲೆ ಟೈಮನ್ನು ವೇಸ್ಟ್ ಮಾಡ್ತಾ ಬರ್ತಾ ಇರ್ತೀವಿ. ಟೈಮನ್ನು ಕೊಲೆ ಮಾಡೋದು ಒಂದು ಕೆಟ್ಟ ಚಟ ಆಗಿರುತ್ತೆ. ಆಲ್ಸಿತನದಲ್ಲಿ ಬಿದ್ದು ಒದ್ದಾಡ್ತಾ ಇರ್ತೀವಿ. ನಮ್ಮ ಮೈಂಡ್ಸೆಟ್ ಕೆಟ್ಟೋಗಿರುತ್ತೆ. ಪ್ರೋಕ್ರಾಸ್ಟಿನೇಷನ್ ಹ್ಯಾಬಿಟ್ಗೆ ನಾವು ಅಡಿಕ್ಟ್ ಆಗಿರ್ತೀವಿ. ಲೈಫ್ ಸ್ಟೈಲ್ ಕೆಟ್ಟೋಗಿರುತ್ತೆ, ಮೈಂಡ್ಸೆಟ್ ಖರಾಬಾಗಿರುತ್ತೆ. ಸೊ ಈ ರೀತಿ ಬಹಳಷ್ಟು ಫ್ಯಾಕ್ಟ್ರಿಗಳು ಇದರ ಮೇಲೆ ಅಫೆಕ್ಟ್ ಮಾಡ್ತವೆ. ಸೊ ಹೀಗಾಗಿ ಟೈಮನ್ನು ಮ್ಯಾನೇಜ್ ಮಾಡೋದು ಅಷ್ಟೇನು ಈಸಿಯಾದ ಕೆಲಸವಲ್ಲ. ಒಂದು ವೇಳೆ ನೀವೇನಾದರೂ ಟೈಮನ್ನು ಮ್ಯಾನೇಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಸಂಗತಿಗಳ ಮೇಲೆ ನೀವು ಕೆಲಸ ಮಾಡಬೇಕಾಗತ್ತೆ. ನಂಬರ್ 1, ಡೆವಲಪ್ ಟೈಮ್ ಸೇವಿಂಗ್ ಮೈಂಡ್ಸೆಟ್. ಮೊದಲನೇದಾಗಿ ನೀವು ನಿಮ್ಮಲ್ಲಿ ಟೈಮ್ ಸೇವಿಂಗ್ ಮೈಂಡ್ಸೆಟನ್ನು ಡೆವಲಪ್ ಮಾಡ್ಕೋಬೇಕಾಗತ್ತೆ. ಸಮಯ ಯಾಕೆ ಮಹತ್ವದ್ದಾಗಿದೆ, ಸಮಯದ ನಿರ್ವಹಣೆ ಯಾಕೆ ಮಹತ್ವದ್ದಾಗಿದೆ, ಇದರ ಮಹತ್ವವನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ನೀವು ಟೈಮ್ ಸೇವಿಂಗ್ ಮೈಂಡ್ಸೆಟನ್ನು ಬಿಲ್ಡ್ ಮಾಡ್ಕೋಬೇಕು. ನಿಮ್ಮಲ್ಲಿ ರಿಚ್ ಮೈಂಡ್ಸೆಟ್ ಇದ್ದರೆ ಮಾತ್ರ ನೀವು ಶ್ರೀಮಂತರಾಗ್ತೀರ. ನಿಮ್ಮಲ್ಲಿ ಟೈಮ್ ಸೇವಿಂಗ್ ಮೈಂಡ್ಸೆಟ್ ಇದ್ದರೆ ಮಾತ್ರ ನೀವು ಟೈಮನ್ನು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಆಗತ್ತೆ. ಇದನ್ನು ಬೆಳೆಸ್ಕೋಬೇಕಾಗತ್ತೆ. ನೀವು ನಿಮ್ಮ ಟೈಮ್ ವೇಸ್ಟ್ ಎಲ್ಲಾಗ್ತಾ ಇದೆ, ಎಲ್ಲೆಲ್ಲಿ ಲೂಪ್ ಹೋಲ್ಗಳಿವೆ ಅನ್ನೋದನ್ನು ಪತ್ತೆ ಹಚ್ಚಬೇಕು ಮತ್ತು ಅದನ್ನು ಫಿಕ್ಸ್ ಮಾಡಬೇಕು. ಎಲ್ಲಿ ತನಕ ನಿಮ್ಮ ಟೈಮ್ ಎಲ್ಲಿ ವೇಸ್ಟ್ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಲ್ವೋ ಅಲ್ಲಿ ತನಕ ನೀವು ಟೈಮನ್ನು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಉಳಿಸೋಕ್ಕೆ ಸಾಧ್ಯನೇ ಇಲ್ಲ. ನೀವು ಮೈಂಡ್ ಡಯಟ್ ಮಾಡಬೇಕು, ಮೈಂಡ್ ಡಿಟಾಕ್ಸ್ ಮಾಡ್ಕೋಬೇಕು. ನಿಮ್ಮ ತಲೆಯಲ್ಲಿ ರಾಜಕಾರಣಿಗಳು ಓಟಿಗೋಸ್ಕರ, ಬಿಸ್ನೆಸ್ ಮ್ಯಾನ್ಗಳು ನೋಟಿಗೋಸ್ಕರ, ಯೂಟ್ಯೂಬರ್ಗಳು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಲೈಕು, ಕಮೆಂಟು, ವ್ಯೂಸ್ಗಳಿಗೋಸ್ಕರ ಅನಾವಶ್ಯಕವಾದ ಕಚರವನ್ನು ತಂದು ತುಂಬಿದ್ದಾರೆ. ಸೊ ಈ ಕಚರವನ್ನು ಮೊದಲು ನಿಮ್ಮ ತಲೆಯಿಂದ ನೀವು ಡಿಟಾಕ್ಸ್ ಮಾಡ್ಕೋಬೇಕು, ಮೈಂಡ್ ಕ್ಲೀನ್ ಮಾಡ್ಕೋಬೇಕು. ನಿಮ್ಮ ಮೈಂಡ್ಸೆಟ್ಟೇ ನಿಮ್ಮ ದೊಡ್ಡ ಅಸೆಟ್ ಆಗಿರುತ್ತೆ. ಮೈಂಡ್ ಡಿಟಾಕ್ಸ್ ಮಾಡಬೇಕು. ಜೊತೆಗೆ ನೀವು ಎಲ್ಲ ಥರನಾದ ಟೈಮ್ ವೇಸ್ಟಿಂಗ್ ಹ್ಯಾಬಿಟ್ಗಳನ್ನು ಕ್ವಿಟ್ ಮಾಡಬೇಕು. ಇವುಗಳನ್ನು ಬಿಡೋದರ ಜೊತೆಗೆ ಟೈಮ್ ಸೇವಿಂಗ್ ಹ್ಯಾಬಿಟ್ಸ್ಗಳನ್ನು ಬೆಳೆಸ್ಕೋಬೇಕು. ನೀವು ಒಂದು ಬೆಸ್ಟ್ ಲೈಫ್ ರುಟೀನನ್ನು ಬಿಲ್ಡ್ ಮಾಡಬೇಕು. ನಿಮ್ಮ ಲೈಫಲ್ಲಿರುವ, ನಿಮ್ಮ ಕೆಲಸದಲ್ಲಿರುವ, ಪ್ರೊಫೆಷನ್ನಲ್ಲಿರುವ ಎಲ್ಲ ಡಿಸ್ಟ್ರ್ಯಾಕ್ಷನ್ಸ್ಗಳನ್ನು ರಿಮೂವ್ ಮಾಡಬೇಕು. ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟಿನ ಸ್ಟ್ಯಾಂಡರ್ಡ್ ಲಾಗಳನ್ನು ಫಾಲೋ ಮಾಡಬೇಕು. ಸೊ ಇಷ್ಟೆಲ್ಲ ಪ್ರೊಸೆಸನ್ನು ಫಾಲೋ ಮಾಡಿದರೆ ಮಾತ್ರ ನಿಮ್ಮಿಂದ ಟೈಮನ್ನು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಇದೆ. ಇಲ್ಲ ಅಂತಂದರೆ ನಿಮ್ಮಿಂದ ಟೈಮನ್ನು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲವನ್ನು ಕೂಡ ಒಂದೇ ಕ್ಲಾಸಲ್ಲಿ ನಿಮಗೆ ಕಲಿಸೋಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾನು ಟೈಮ್ ಮ್ಯಾನೇಜ್ಮೆಂಟಿನ ಮೇಲೆ ಒಂದು ಡೆಡಿಕೇಟೆಡ್ ಆಗಿರುವ ಕೋರ್ಸನ್ನು ಮಾಡಿರುವೆ. ನಾನು ನಿಮ್ಮ ಟೈಮನ್ನು ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡೋದನ್ನು ಕಲಿಸುವುದಕ್ಕಾಗಿ ದ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಡಿಸೈನ್ ಮಾಡಿರುವೆ. ಇದನ್ನು ನಾನು ನಮ್ಮ ರೋರಿಂಗ್ ಬಿಸ್ನೆಸ್ ಸ್ಕೂಲ್ನ ಜೊತೆಗೆ ಸೇರಿಬಿಟ್ಟು ಡಿಸೈನ್ ಮಾಡಿರುವೆ. ಈ ಕೋರ್ಸಲ್ಲಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟಿನ ಬಗ್ಗೆ A to Z ಮಾಹಿತಿ ಸಿಗತ್ತೆ. ಇದು ಆನ್ಲೈನ್ ಪ್ರೀ ರಿಕಾರ್ಡೆಡ್ ವಿಡಿಯೋ ಕೋರ್ಸ್ ಆಗಿದೆ. ಇದಕ್ಕೆ ಜಾಯಿನ್ ಆಗಿ ನೀವು ಟೈಮ್ ಮ್ಯಾನೇಜ್ಮೆಂಟಿನ ಬಗ್ಗೆ ಎಲ್ಲವನ್ನು ಕೂಡ ಕಲಿತುಬಿಟ್ಟು ನಿಮ್ಮ ಟೈಮನ್ನು ಸರಿಯಾಗಿ ಮ್ಯಾನೇಜ್ ಮಾಡಿಬಿಟ್ಟು ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ಫುಲ್ ಆಗ್ಬೋದು. ನೀವು www.roaringbusiness
roaringbusinesschool.comಗೆ ವಿಸಿಟ್ ಮಾಡಿ ಕೂಡ ಈ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಇಲ್ಲವೇ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿಂದಲೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸದ್ಯಕ್ಕೆ ಲಿಮಿಟೆಡ್ ಟೈಮ್ ಡಿಸ್ಕೌಂಟ್ ಆಫರ್ ನಡೀತಾ ಇದೆ. ನೀವು ಚೆಕ್ಔಟ್ ಮಾಡಿ, ಚೆಕ್ಔಟ್ ಪೇಜಲ್ಲಿ SP10 ಡಿಸ್ಕೌಂಟ್ ಕೂಪನನ್ನು ಯೂಸ್ ಮಾಡಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಇದೊಂದು ಗ್ರೇಟ್ ಲೈಫ್ ಚೇಂಜಿಂಗ್ ಕೋರ್ಸ್ ಆಗಿದೆ. ನಿಮಗೇನಾದರೂ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೋಬೇಕು ಅನ್ನೋ ಆಸೆ ಇದ್ದರೆ ಬೇಗನೆ ನಮ್ಮ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯ್ನ್ ಆಗಿ ಮತ್ತು ನಿಮ್ಮ ಲೈಫನ್ನು ಚೇಂಜ್ ಮಾಡಿಕೊಳ್ಳಿ. ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಿ ಮತ್ತೆ ಕೋರ್ಸಲ್ಲಿ ಸಿಗುವೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.